ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಪರಮಾನುಭವದೆ ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ದಂತಹ ಭಾಗ. ಇಲ್ಲಿ 2ನೆಯ ಸೂತ್ರದ ಒಂದು ಕೊನೆಯ ನುಡಿಗಳನ್ನ ಹೇಳಬೇಕಾಗ್ತದ. 2ನೇ ಸೂತ್ರದಲ್ಲಿ 1ನೆಯ ಸಂಧಿ, 2ನೆಯ ಸೂತ್ರ. ಈ 2ನೇ ಸೂತ್ರದಲ್ಲಿ ಶ್ರೀ ಯಾಜ್ಞವಲ್ಕ್ಯ ಮೈತ್ರಿಯಿಗೆ ಪೇಳಿದ ನೊಯ್ಯಾರದಿಂದ ವರ್ಣಿಸುವೆನು ಅಂತ ಹೇಳುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾಜ್ಞವಲ್ಕ್ಯ ತನ್ನ ಹೆಂಡತಿ ಮೈತ್ರಾದೇವಿಗೆ ಹೇಳದ್ದು ಅಂದ್ರೆ ಹೇಳಿರುವುದನ್ನ ನಾನು ಒಳ್ಳೆ ರೀತಿಯಿಂದ ಚಂದದಿಂದ ನಾನು ವರ್ಣನೆ ಮಾಡ್ತೀನಿ, ನಿರೂಪಿಸ್ತೀನಿ ಅಂತ ಇಲ್ಲಿ ಯಾರು ನಿಜಗುಣರು ಹೇಳ್ತಾರೆ. ಹಿಂದಿನ ಒಂದು ನುಡಿಯಲ್ಲಿ ಸ್ವಲ್ಪ ಆಗಿದಾವೆ, ಈಗ 10ನೆಯ ನುಡಿಯಿಂದ ಹೇಳ್ಬೇಕಾಗ್ತದೆ. ಇಲ್ಲಿ ಏನ್ ಹೇಳ್ತಾರ, ಕೆಲವು ಸಂಶಯಗಳು ಬರುವಂಥದ್ದು. ಆ ಸಂಶಯಗಳನ್ನ ಬಂದಾಗ ಅದಕ್ಕೆ ಉತ್ತರ ಹೇಳ್ತಾ ಹೋಗ್ತಾರ. ಈ ಗ್ರಂಥ ಹೆಂಗೈತೆ ಅಂತಂದ್ರ ನೋಡ್ರಿ, ಹಲವಾರು ಶಬ್ದಗಳಿಂದ, ಒಳ್ಳೆ ಶಬ್ದಗಳಿಂದ ಕೂಡಿದಂಥದ್ದು, ಮತ್ತೆ ಅರ್ಥ ಇವುಗಳಿಂದ ಬಹಳ ವಿಶೇಷವಾಗಿ ಇರುವಂಥದ್ದು, ಮತ್ತೆ ರುಚಿಕರ ಇದ್ರೂ ಕೂಡ ಬಹಳ ಒಳ್ಳೆ ಶಬ್ದಗಳಿಂದ ಇದೆ, ಮತ್ತೆ ಅರ್ಥ ಕೂಡ ಬಹಳ ಚಂದ ಐತೆ. ಆದ್ರ ಇದ್ರಾಗ ಛಂದಸ್ಸು ಶಾಸ್ತ್ರದ ಪ್ರಕಾರ ಈ ಯತಿ ಗಣ ಪ್ರಾಸು ಈ ಲಕ್ಷಣಗಳು ಇಲ್ಲದ್ರಿಂದ ಈ ಮನೋಹರವಾಗದು. ಅಂದ್ರೆ ಇದು ಯಾವ ರೀತಿ ಈ ಪ್ರಾಸಬದ್ಧವಾಗಿರುವಂಥದ್ದು, ಯತಿ ಗಣ ಪ್ರಾಸು ಇವುಗಳ ಲಕ್ಷಣ ಇರ್ಲಾರ್ದಕ್ಕಾಗಿ ಈ ಗ್ರಂಥ ಅಷ್ಟೊಂದು ಮನೋಹರವಾಗಿ ಇಲ್ಲ. ಅದರಿಂದ ಈ ಗ್ರಂಥವನ್ನು ಯಾರು ಗ್ರಹಿಸಲ್ಲ ಅನ್ನುವಂಥ ಒಂದು ಸಂಶಯ ಬಂದ್ರೆ ಅಥವಾ ಶಂಕೆ ಮಾಡಿದ್ರೆ ಅದಕ್ಕೆ 10ನೇ ನುಡಿಯಲ್ಲಿ ಹೇಳ್ತಾರ ನಿಜಗುಣರು, ಬಹಳ ಚಂದ ಹೇಳ್ತಾರ. ಪದ ಬಂದದೋಳ್ ಪ್ರಾಸು ಮೊದಲಾದ ಲಕ್ಷಣ ವಿದರೋಳ್ ಇಲ್ಲದೊಡೇನು ಚಲವೆತ್ತ ಸುದತಿ ರತ್ನರ್ಥ ಮುಳ್ಳದರಿಂದ ಮಂಡನವದನ್ ಉಳಿದಂತೆ ಮೋಹಿಸುತ್ತಿರ್ಕೆ ಅಂತ ಹೇಳ್ತಾರೆ. ಈಗ 10ನೇ ನುಡಿಯಲ್ಲಿ ಹೇಳ್ತಾರೆ. ಆದ್ರೆ ಈ ಗ್ರಂಥ ಎಷ್ಟು ಉತ್ಕೃಷ್ಟವಾಗಿ ಇದೆ ಅಂತ ಅನ್ನೋದಕ್ಕಾಗಿ ಅವ್ರು ಹೇಳ್ತಾರ, ಈ ಗ್ರಂಥದ ಪದ್ಯ ರಚನೆಯಲ್ಲಿ ಬಹಳಷ್ಟು ನಮ್ಮ ಸ್ವರೂಪದ ಜ್ಞಾನದ ಕಡೆ ಲಕ್ಷ್ಯ ಕೊಡಬೇಕು. ಮುಖ್ಯವಾಗಿ ಇದರಲ್ಲಿ ಛಂದಸ್ಸು ಶಾಸ್ತ್ರ, ಯಾಕಂತಂದ್ರೆ ಬಹಳಷ್ಟು ವಿಚಾರಗಳನ್ನ ನೋಡ್ತಾರೆ. ಈ ಪದ್ಯ ರಚನೆಯಲ್ಲಿ ಛಂದಸ್ಸು ಶಾಸ್ತ್ರದ ಪ್ರಕಾರ ಈ ಪ್ರಾಸಬದ್ಧವಾಗಿರುವಂಥದ್ದು, ಇವ್ಯಾವ ಲಕ್ಷಣಗಳು ಇಲ್ದಿದ್ರು ಕೂಡ ಈ ಗ್ರಂಥವನ್ನ ಸ್ವೀಕಾರ ಮಾಡ್ಲಿಕ್ಕೆ ಬಹಳ ಯೋಗ್ಯ ಅದ. ಇದನ್ನ ತಿಳ್ಕೊಳ್ಳಿಕ್ಕೆ ನಿಮಗ್ ಬಹಳ ಯೋಗ್ಯವಾದಂತ ವಿಚಾರಗಳು ಇದರಲ್ಲೇ ಅಡಕಾಗಿದಾವ. ಯಾಕಂತಂದ್ರ ಅತ್ಯಂತ ದುಃಖ ನಿವೃತ್ತಿ. ಮನುಷ್ಯನಿಗೆ ಏನ್ ಬೇಕಾಗ್ಯದ? ಫಸ್ಟ್ ನಾವು ದುಃಖದಿಂದ ಪಾರಾಗ್ಬೇಕಾಗ್ಯದ, ಜನನ ಮರಣ ರಹಿತರಾಗ್ಬೇಕಾಗ್ಯದ. ಏನ್ 84 ಲಕ್ಷ ಜೀವರಾಶಿಯಿಂದ ನಾವು ದುಃಖ ಅನ್ಕೊಂಡಿದೀವಲ್ಲ, ಪುನರಪಿ ಜನನಂ ಪುನರಪಿ ಮರಣಂ, ಎಷ್ಟು ಸಾಲ ಈ ಕಷ್ಟವನ್ನ ಅನುಭವಿಸ್ಬೇಕು ನಾವು ಅನ್ನುವಂತ ಏನಾದ್ರೂ ವಿವೇಕ ಜಾಗ್ರ ಆದಂಥವರಿಗೆ ಈ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗುವಂಥದ್ದು ಈ ಗ್ರಂಥದಲ್ಲಿ ಇದೆ. ಅಷ್ಟು ಒಂದು ಉತ್ಕೃಷ್ಟವಾದಂತ ವಿಚಾರಗಳು ಇದರಲ್ಲೇ ಇದ್ದಾವೆ. ಅದಕ್ಕೆ ಅಂತ ಅಧಿಕಾರಿಗಳು ಯಾರು ಈ ಜನನ ಮರಣದ ದುಃಖ ಬಹಳ ಇತ್ತಪ್ಪ ಅಂತ ಯಾರಿಗ್ ಗೊತ್ತಾಗಿರ್ತದ
ಅಂತ ಅಧಿಕಾರಿಗಳು ಈ ಗ್ರಂಥವನ್ನ ಗ್ರಹಿಸ್ತಾರ, ಅದನ್ನ ಸ್ವೀಕಾರ ಮಾಡ್ತಾರ, ಈ ವಿಚಾರಗಳನ್ನ ಅಳವಡಿಸ್ಕೊಳ್ತಾರ. ಹೆಂಗಾದ್ರೆ ಅವ್ರು ಸ್ವಲ್ಪ ಒಂದು ವಿಚಾರದಲ್ಲಿ ಹೇಳ್ತಾರ, ಸ್ವಭಾವತ ಸುಂದರಿಯಾದಂತ ಹೆಣ್ಮಗಳು, ಆಭರಣಗಳು ಇಲ್ಲ, ಅಲಂಕೃತಳಾಗಿದ್ರು ಕೂಡ ಆಕೆ ಕೆಲವೊಂದೊಂದ್ಸಲ ಬಹಳ ಸುಂದರವಾಗಿ ಕಾಣ್ತಾಳೆ. ಆಕೆ ಮೊದಲೇ ಆಕೆ ಸುಂದರವಾಗಿ ಇರ್ತ, ಅದಕ್ಕ ಆಕೆಗೆ ಅಲಂಕೃತ ಆಗದಿದ್ರು ಕೂಡ ಆ ಸುರತ ಸುಖವನ್ನ ನೀವುದ್ರಿಂದ ಹೇಗೆ ಆ ಪ್ರೀತಿಗೆ ಪಾತ್ರಳಾಗ್ತಾಳೋ ಹಾಗೆ ಈ ಕವಿತಾ ರೂಪ ಸ್ತ್ರೀಯಳು ಸ್ವಭಾವತ ಅರ್ಥ ರೂಪದಿಂದ ಸುಂದರಿಯಾಗಿದ್ದಾಳ. ನೋಡ್ರಿ, ಕವಿತಾ ರೂಪ ಸ್ತ್ರೀಯಳು ಇಲ್ಲಿ ಸ್ವಭಾವತ ಅರ್ಥ ರೂಪದಿಂದ ಸುಂದರಿಯಾಗಿದ್ದಾಳ. ಇದಕ್ಕ ಛಂದಸ್ಸು ಆಮೇಲೆ ಈ ಪ್ರಾಸಬದ್ಧ ಇವು ಯಾವ ಬೇಕಾಗಿಲ್ಲ ಅಂತ ಅರ್ಥ ಉಳ್ಳಂತ ಇದು ಗ್ರಂಥ ಐತೆ ಅಂತ ಹೇಳ್ತಾರ ಅವರು. ಈಕೆಗೆ ಪ್ರಾಸು ಮೊದಲಾದವುಗಳು ಮತ್ತೆ ಈ ಏನಾಗ್ತದ ನತ್ತು ಬುಗುಡೆಗಳಂತೆ ಆಭರಣಗಳಾಗಿದಾವ, ಅವುಗಳು ಇಲ್ಲದಿದ್ರು ಕೂಡ ಮೋಕ್ಷ ರೂಪ ಅರ್ಥ ಉಳ್ಳಂತದ್ದು. ಯಾಕಂದ್ರ ಇದರಲ್ಲಿ ಮೋಕ್ಷವನ್ನ ಪಡ್ಕೊಳ್ಳಿಕ್ಕೆ ಯೋಗ್ಯವಾದಂತ ಅರ್ಥ ಇದ್ರಲ್ಲಿದಾವ. ಅದಕ್ಕೆ ಇದು ಗ್ರಹಿಸ್ಲಿಕ್ಕೆ ಬಹಳ ಯೋಗ್ಯವಾದಂತ ವಿಚಾರಗಳು ಅದಾವ. ಈ ಗ್ರಂಥ ಪ್ರತಿಯೊಬ್ರು ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತ ಗ್ರಂಥ ಅಂತ ಹೇಳ್ತಾರ ಅವರು. 11ನೇ ನುಡಿಯಲ್ಲಿ ಹೇಳ್ತಾರ, ಬಹಳ ವಿಶೇಷವಾಗಿ ಹೇಳ್ತಾರ, ನಿಮ್ಮ ಗ್ರಂಥ ಉಕ್ತ ಲಕ್ಷಣಗಳಿಂದ ಕೂಡ್ಯದ, ನಿರ್ದೋಷವಾಗಿದ್ರೂ ಕೂಡ ಇದು ಯಾರು ಗ್ರಹಿಸುವುದಿಲ್ಲ. ಯಾಕಂದ್ರೆ ಅನೇಕ ಮತವಾದಿಗಳು ಅಂದ್ರೆ ಶೈವ ವೈಷ್ಣವ ಇವರು ಮೊದಲಾದ ಮತಸ್ಥರೇನದಾರ ತಮ್ಮ ಮತಾನುಸಾರ ಗ್ರಂಥಗಳನ್ನ ಅವಲೋಕನೆ ಮಾಡ್ತಾರ. ಶೈವ ಒಂದು ಗ್ರಂಥಗಳನ್ನ ನೋಡ್ತಾರ, ಮತ್ತೆ ವೈಷ್ಣವರು ತಮ್ಮ ಒಂದು ಮತದ ಪ್ರಕಾರ ಆ ಗ್ರಂಥಗಳನ್ನ ನೋಡ್ತಾರ ಹೊರತು ಈ ಗ್ರಂಥವನ್ನು ಯಾರು ನೋಡಂಗಿಲ್ಲ. ಅದರಿಂದ ಈ ಗ್ರಂಥ ಪ್ರಯೋಜನ ಇಲ್ಲ ಅಂತ ಶಂಕೆ ಮಾಡಿದ್ರ ಇಲ್ಲಿ ಸಮಾಧಾನ ಹೇಳ್ತಾರ. 11ನೇ ನುಡಿ ಹೇಳ್ತಾರ, ಏನ್ ಹೇಳ್ತಾರ ನೋಡ್ರಿ, ಯಮಗೆಮ್ಮ ಮತವೇ ಸಾಲ್ಗೆನಿಸಿದನಾಲಿಸದ ಅಮಲಾತ್ಮರಿಗೆ ಲೋಕವಾರ್ತೆಯು ತಮಗೇತಕ್ಕೆಂದು ಕೇಳದ ಸನ್ಯಾಸಿಯ ವಿಧಿ ಸಮನೀಪುದು ಇದು ಸರ್ವಜನ ಸೇವೆ ಅಂತ ಹೇಳ್ತಾರ. ಯಮಗೆ ಈಗ ಮತವಾದಿಗಳು ಇರ್ತಾರಲ್ಲ, ಈ ಶೈವರು ಅನ್ನುವಂಥವ್ರು ಏನ್ ಹೇಳ್ತಾರ ಅಂದ್ರ, ಶೈವರು ವೈಷ್ಣವ ಮತದವರು ಇವ್ರು ಏನ್ ಮಾಡ್ತಾರ, ಉಪಾಸಕರು ಇವರು ತಮ್ಗ ಇಷ್ಟ ದೇವತೆಯ ಉಪಾಸನೆಯಿಂದ ತಮ್ಗೆ ಇಷ್ಟವಾದಂತ ದೇವತೆಯ ಉಪಾಸನೆಯಿಂದ ಅವರು ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡ್ಕೊಂಡಿರ್ತಾರೆ. ಅವರು ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡಿಕೊಂಡ್ರು ಕೂಡ ಅವರು ಪರಿಶುದ್ಧ ಆಗಿರ್ತಾರೆ, ಅಮಲಾತ್ಮರಾಗಿರ್ತಾರ, ಪರಿಶುದ್ಧ ಆಗಿರ್ತಾರೆ. ಆದ್ರೂ ಕೂಡ ಇಷ್ಟರಿಂದಲೇ ಅವ್ರು ಧನ್ಯರಾಗಂಗಿಲ್ಲ. ಧನ್ಯರಾದ್ರೇನು ಅಂದ್ರೆ ಅಲ್ಲ, ಅಂತ ಕಾರಣ ಶುದ್ಧ ಆಗ್ಯದ, ಪರಿಶುದ್ಧ ಆಗ್ಯದ. ಆದ್ರೆ ಅಷ್ಟರಿಂದ ಧನ್ಯರಾದ್ರೇನು ಅಂದ್ರೆ ಇಲ್ಲ. ಯಾಕಂದ್ರ ಆವರಣ ದೋಷ ನಿವೃತ್ತಿ ಮಾಡಿಕೊಂಡಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಒಂದು ಅಂತಃಕರಣ, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಏನಿದೆ ಅಂತಃಕರಣದಲ್ಲಿ ಮಲ ವಿಕ್ಷೇಪ ಆವರಣ ದೋಷಗಳು ಇರ್ತಾವ. ಈಗ ಮಲ ದೋಷ ನಿವೃತ್ತಿ ಆಯ್ತು, ಉಪಾಸನೆ ಕರ್ಮದಿಂದ ಮಲವೃತ್ತಿ ನಿವೃತ್ತಿ ಆದ್ರೂ ಕೂಡ ಉಪಾಸನೆಯಿಂದ ವಿಕ್ಷೇಪ ದೋಷ ನಿವೃತ್ತಿ ಆಗುವಂಥದ್ದು. ಆದ್ರೆ ಇವೆರಡು ದೋಷ ನಿವೃತ್ತಿ ಆಗ್ಯಾವ್ರಿ ನಾವು ಮುಕ್ತರಾಗ್ಬಿಟ್ಟಿವೇನು ಅಂದ್ರೆ ಇಲ್ಲ. ಯಾಕಂದ್ರ ಇವೆರಡು ಅಂತಃಕರಣದಲ್ಲಿ ದೋಷಗಳು ನಿವೃತ್ತಿ ಆಗಿದಾವಂದ್ರೂ ಕೂಡ ಇನ್ನೂ ಅಲ್ಲಿ ಆವರಣ ದೋಷ, ಆವರಣ ದೋಷ ನಿವೃತ್ತಿ ಮಾಡ್ಕೊಂಡಿಲ್ಲ ಅಂತಂದ್ರ ಅದಕ್ಕ ಅವರಾದ್ರೂ ಕೂಡ ಆವರಣ ದೋಷ ನಿವೃತ್ತಿ ಮಾಡಿಕೊಂಡಿಲ್ಲ. ಅದಕ್ಕಾಗಿ ಅವರಾದ್ರೂ ಕೂಡ ಈ ಗ್ರಂಥವನ್ನ ಅವಶ್ಯವಾಗಿ ಶ್ರವಣ ಮಾಡ್ಕೊಳ್ಬೇಕಾಗ್ತದ ನೋಡ್ರಿ. ಒಂದ್ ವೇಳೆ ಶ್ರವಣವನ್ನ ಮಾಡದೆ ಹೋದ್ರೆ ಪ್ರತಿಯೊಬ್ರು ಕೆಲವರು ಒಬ್ಬೊಬ್ರು ಹೇಳ್ತಾರೆ, ಇಲ್ರಿ ಶ್ರವಣನೇ ಮಾಡ್ಬೇಕೇನ್ರಿ, ನಮ್ಗಿಷ್ಟ ಅರ್ಥ ಆಗ್ಬಿಡ್ತದಲ್ರಿ,
ಇಷ್ಟು ಗುರು ಮುಖಾಂತರ ಪ್ರತಿನಿತ್ಯ ಇದನ್ನ ಶ್ರವಣ ಮಾಡ್ಬೇಕೇನ್ರಿ, ಕೇಳ್ಬೇಕೇನ್ರಿ? ಮಕ್ಕಳಿಗೆ ಶಾಲೆ ಕಳಿಸ್ಬಿಟ್ಟು ಶಾಲೆಗೆ ಹೆಸರು ಹಚ್ಚಿಬಿಟ್ಟು ಮನೆಗೆ ಇಟ್ಕೊಂಡ್ ಕುಂದ್ರೆ ಪಾಸ್ ಆಗ್ತಾರೇನವ್ರು? ಮತ್ತೆ ಯಾಕೆ ಶಾಲೆ ಕಳಿಸ್ತಿ? ದಿನ ಪ್ರತಿನಿತ್ಯ ಮನ್ಯಾಗ ಬುಕ್ಗಳು ಅವೆಲ್ಲ ಇರ್ತಾವಪ್ಪ, ಮತ್ತೆ ಶಾಲೆಗೆ ಯಾಕೆ ಕಳಿಸ್ತಿ ಇಟ್ಕೊಂಡ್ ಕುಂದ್ರು? ಅದಕ್ಕಾದ್ರೆ ಹಂಗ. ಇದು ಬ್ರಹ್ಮಜ್ಞಾನ ಪಡ್ಕೊಳ್ಳಿಕ್ಕೆ ದಿನ ಕೇಳ್ಬೇಕೇನ್ರಿ ಶಾಸ್ತ್ರ ಶ್ರವಣ? ಈಗ ಬಹಳಷ್ಟು ಜನ ಅರ್ಧಂಬರ್ಧ ಕೇಳಿದ್ರು, ಪೂರ್ತಿ ಕೇಳಿರಂಗಿಲ್ಲ, ಇಂಥವೆಲ್ಲ ತರ್ಕ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರ ಇಲ್ಲಿ ಯಾವಾಗ ಮಕ್ಕಳಿಗೆ ಪ್ರತಿನಿತ್ಯ ಅದು ಅಲ್ಲಿ ಕೂಡ ಈ ಲೌಕಿಕದಲ್ಲಿ ನಾವು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅಲ್ಲಿ ಮೇಷ್ಟ್ರು ಇರ್ತಾರಲ್ಲ, ಇದು ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನಕ್ಕ ಪ್ರತಿ ದಿವಸ ಈ ಶ್ರವಣ ಮಾಡ್ಲೇಬೇಕಾಗ್ತದೆ, ಗುರು ಮುಖಾಂತರ ಇದು ಶ್ರವಣ ಮಾಡ್ಲೇಬೇಕಾಗ್ತದೆ. ಇಲ್ಲಿ ಕೂಡ ಉಪದೇಶ ಅನ್ನುವಂಥದ್ದು ಸ್ಕೂಲಿಗೆ ಹೆಸರು ಹಚ್ಚಿದಂಗ, ಉಪದೇಶ ಆದ ತಕ್ಷಣ ಮುಕ್ತಿ ಆಯ್ತಂತ ಕುಂದ್ರಂಗಿಲ್ಲ. ಇಲ್ಲಿ ಶಾಲೆಗೆ ಹೆಸರು ಹಚ್ಚಿದ ತಕ್ಷಣ ಮಗು ಏನು ವಿದ್ಯಾಭ್ಯಾಸ ಕಲ್ತು ಬಿಟ್ಟದ ಮುಗೀತು ಎಜುಕೇಶನ್ ಅಂತೀವೇನ? ಇಲ್ಲಲ್ಲ. ಅವಾಗ ಏನ್ ಮಾಡ್ತೀವಿ? ಪ್ರತಿನಿತ್ಯ ಅವನು ಓದ್ಬೇಕು, ಬರೀಬೇಕು. ವಿದ್ಯಾರ್ಥಿಗೆ ಎಷ್ಟು ಕಷ್ಟ ಅದ ಅನ್ನೋದು ಅವರಿಗೆ ಗೊತ್ತಿರ್ತದೆ. ಅದ್ರಂಗ ಇಲ್ಲಿ ಕೂಡ ಉಪದೇಶ ತಗೊಂಡ ಮೇಲೆ ಸಾಲಿಗೆ ಹೆಸರು ಹಚ್ಚಿದಂಗ ಇನ್ನು ಮುಂದೆ ಕೆಲಸ ಮಾಡ್ಕೊಳ್ಬೇಕಾಗ್ತದ ಗುರು ಮುಖಾಂತರ. ಅಲ್ಲೇನಾಗ್ತದ? ಆ ಶ್ರವಣ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕೆ ಅಂದ್ರ ಆವರಣ ದೋಷ ನಿವೃತ್ತಿ ಆಗೋದಕ್ಕಾಗಿ ಈ ಪ್ರತಿನಿತ್ಯ ಶ್ರವಣವನ್ನ ಮಾಡ್ಬೇಕಾಗ್ತದೆ. ಮಾಡದೆ ಹೋದ್ರೆ ಸನ್ಯಾಸಿಯ ವಿಧಿ ಪ್ರಾಪ್ತವಾಗುವುದು. ಹೆಂಗ ಸನ್ಯಾಸಿಯ ವಿಧಿ ಅಂದ್ರೆ ಒಂದು ದೃಷ್ಟಾಂತ ಹೇಳ್ತಾರ ಅವ್ರು. ಸನ್ಯಾಸಿಯು ಲೋಕದ ಸುದ್ದಿಯನ್ನ ಬಿಟ್ಟು, ಸನ್ಯಾಸಿ ಏನ್ ಮನಿ ಚಿಂತೆ ಮಾಡ್ತಿರ್ತಾನೇನ? ಸನ್ಯಾಸಿ ಹೆಂಗಿರ್ತಾನ? ಆತ ಎಲ್ಲವನ್ನ ಬಿಟ್ಟಿರ್ತಾನೆ, ಎಲ್ಲ ಆಸೆ ಎಲ್ಲವನ್ನ ಬಿಟ್ಟಿರ್ತಾನತ. ಬಿಟ್ಟು ಬರೀ ಬ್ರಹ್ಮಚಿಂತನೆಯಿಂದ ಕೂಡ್ಕೊಂಡು ಜೀವನ್ಮುಕ್ತ ಸುಖವನ್ನ ಹೊಂದಿದಂತೆ ಅದೇನ್ ಮಾಡಿರ್ತಾನ? ಲೋಕದ ಸುದ್ದಿಯನ್ನ ಬಿಟ್ಟಿರ್ತಾನ, ಲೋಕದ ಚಿಂತೆಯನ್ನ ಬಿಟ್ಟಿರ್ತಾನ, ಲೋಕದ ವಿಚಾರವನ್ನ ಬಿಟ್ಟು ಬ್ರಹ್ಮಚಿಂತನೆಯಿಂದ ಜೀವನ್ಮುಕ್ತ ಸುಖವನ್ನ ಆತ ಹೊಂದಿದಂತೆ. ಈ ಗ್ರಂಥವನ್ನ ಶ್ರವಣ ಮಾಡಿದವರು ಕೂಡ ಏನಾಗ್ತದ? ಪರಮ ಪುರುಷಾರ್ಥವನ್ನ ಹೊಂದ್ತಾರ. ಇದನ್ನ ಯಾರು ಈ ಗ್ರಂಥವನ್ನ ಶ್ರವಣ ಮಾಡ್ತಾರ ಅಂತವ್ರು ಪರಮ ಪುರುಷಾರ್ಥವನ್ನ ಹೊಂದುತ್ತಾರ. ಅಥವಾ ಇದನ್ನ ತಿಳ್ಕೊಳ್ಳದೆ ಇದ್ರ, ಆಲಿಸದೆ ಇದ್ರ ಹೆಂಗ ಅನರ್ಥ ಆಗ್ತದ ಅನ್ನುವಂಥದ್ದಕ್ಕೆ ಹೇಳ್ತಾರೆ. ಇಲ್ಲಿ ಕೆಲವು ದೃಷ್ಟಾಂತ ಹೇಳ್ತಾರ. ಒಬ್ಬ ಸನ್ಯಾಸಿ ಒಂದು ಊರಿಗೆ ಹೊರಟಿದ್ದ. ಮಧ್ಯೆ ಮಾರ್ಗದಲ್ಲಿ ಒಬ್ಬ ಆಪ್ತ ಪುರುಷ ಬಂದ. ಅಂದ್ರ ಆಪ್ತನಾಗಿದ್ದ ಆ ಪುರುಷ ಆತ ಅಲ್ಲಿ ಬಂದ. ಸ್ವಾಮಿ, ತಾವು ಈ ಮಾರ್ಗವನ್ನ ಹಿಡಿದು ಹೋಗ್ಬೇಡ್ರಪ್ಪ. ಈಗ ನಾನು ಈಗ ಬಂದಿದ್ದೀನಿ, ಈ ಮಾರ್ಗದಿಂದ ಬಂದಿದ್ದೀನಿ, ನೀವು ಈ ಮಾರ್ಗ ಹಿಡ್ಕೊಂಡು ಹೋಗ್ಬೇಡ್ರಪ್ಪ ಸ್ವಾಮಿ. ಯಾಕಂದ್ರ ಅಲ್ಲಿ ಸೈನ್ಯ ಬಂದದ್. ಅವ್ರ ಏನ್ ಮಾಡ್ತಾರ? ಕಂಡವ್ರನ್ನೆಲ್ಲ ಬಿಟ್ಟಿ ಹಿಡ್ಕೊಂಡು ಹೋಗ್ತಾ ಇದ್ದಾರ ಅವರು. ಕಂಡವ್ರನ್ನೆಲ್ಲ ಹಿಡ್ಕೊಂಡು ಹೋಗಾಕತ್ತಾರ ಅವರು, ಆ ಸೈನಿಕರು ಅಂತ ಹೇಳ್ದ. ನೀವು ಈ ಮಾರ್ಗದಾಗ ಹೋಗ್ಬೇಡ್ರಿ ಸ್ವಾಮಿ ಅಂತ ಹೇಳ್ದಾತ. ಸನ್ಯಾಸಿ ಹೇಳ್ತಾನ, ಈ ಬಿಟ್ಟಿಯನ್ನು ಹಿಡಿಯುವ ಲೋಕದ ಸುದ್ದಿಯು ನಮ್ಗೆ ಏತಕ್ಕೆ ಬೇಕು? ಬಿಟ್ಟಿ ಅಂದ್ರ ಯಾರು ಸಿಗ್ತಾರ ಅವ್ರನ್ನ ಹಿಡ್ಕೊಂಡು ಹೋಗುವಂಥದ್ದು. ಈ ಬಿಟ್ಟಿಯನ್ನು ಹಿಡಿಯುವಂತ ಲೋಕದ ಸುದ್ದಿ ನಮ್ಗೆ ಯಾಕಬೇಕು? ಯಾಕಂದ್ರೆ ನಾವು ಸನ್ಯಾಸಿಗಳು. ಇತ್ತಿನ ಮಾತಿನ ಮೇಲೆ ಅತಿಗೆ ನಂಬಿಕೆ ಬರ್ಲಿಲ್ಲ. ಹೇಳಕತ್ತೇನಲ್ಲ, ಬೇಡಪ್ಪ ಹೋಗೋದ್ ಬೇಡ ಈ ದಾರಿಗೆ ಅಂತ ಅನ್ಕೊಳ್ಳಿಲ್ಲ. ಅತಿಗೇನ್ ಅನಿಸ್ತು, ನಮಗ ಈ ಬಿಟ್ಟಿ ಹಿಡಿಯುವ ಲೋಕದ ಸುದ್ದಿ ನನಗೆ ಯಾಕಬೇಕು? ನಾವು ಸನ್ಯಾಸಿಗಳದೀವಿ. ಮತ್ತ ವ್ಯವಹಾರ ಪ್ರತಿಯೊಂದನ್ನ ತ್ಯಾಗ ಮಾಡಿದಂಥವ್ರು ನಾವು. ಅದಕ್ಕೆ ನಮ್ಗೆ ಯಾತ್ರದ ಭಯ ಅದ? ನಮ್ಗೆ ಯಾವ್ದ್ರದ ಮೇಲೂ ಮೋಹ ಇಲ್ಲ. ನಾವೆಲ್ಲವನ್ನ ಬಿಟ್ಟಂಥವ್ರು, ಎಲ್ಲವನ್ನ ತ್ಯಾಗ ಮಾಡಿದಂಥವ್ರು ನಾವು ಸನ್ಯಾಸಿಗಳು. ನಮಗೆ ಯಾಕೆ ಭಯ ಇರ್ತದ ಈ ಮಾರ್ಗದಾಗ ಹೋದ್ರ ಅಂತಂದು ಆತನ ಮಾತು ಕೇಳದೆ ಮುಂದಕ್ಕೆ ಹೋಗ್ಬಿಟ್ರು. ಮುಂದಕ್ಕೆ ಸಾಗಿದಾತ. ಮುಂದೆ ಹೋಗೋಷ್ಟರಲ್ಲಿ ಸೈನಿಕರು ಬಂದು ಸನ್ಯಾಸಿಯನ್ನ ಹಿಡಿದು ಅಲ್ಲಿ ಬಿಟ್ಟಿಯನ್ನ ಒಲಿಸುತ್ತ, ಅಂದ್ರೆ ಬಿಟ್ಟಿಯ ಗಂಟು
ಆ ಗಂಟನ್ನ ಒರೆಸುತ್ತಾ ಊರಿಂದ ಊರಿಗೆ ಕರೆದುಕೊಂಡು ಹೋಗ್ಬಿಟ್ರು ನೋಡ್ರಿ. ಯಾವ ಸನ್ಯಾಸಿ ಅಂತನೂ ನೋಡ್ಲಿಲ್ಲ, ಏನಂತನೂ ನೋಡ್ಲಿಲ್ಲ. ಅದನ್ನ ಕರ್ಕೊಂಡ್ರು, ಬಿಟ್ಟಿ ಗಂಟನ್ನು ಒರೆಸ್ಕೊಂಡ್ರು, ಕರ್ಕೊಂಡು ಊರಿಂದ ಊರಿಗೆ ಕರ್ಕೊಂಡು ಹೋಗ್ಬಿಟ್ರು ಅವ್ರು. ಇಲ್ಲಿ ಹೇಳುವ ಉದ್ದೇಶ ಆಪ್ತ ಪುರುಷನ ಮಾತನ್ನು ಕೇಳೋದ್ರಿಂದ ಆತ ಕೇಳಿದ್ದ ಅಂತಂದ್ರೆ ಕೇಳಿದ್ದು ಆ ಮಾರ್ಗವನ್ನ ಬದಲಾವಣೆ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ನಂತಂದ್ರೆ ಒಂದು ಒಳ್ಳೆ ತಾನು ಎಲ್ಲಿಗೆ ಹೋಗ್ಬೇಕಾದ್ರೆ ಆ ಜಾಗವನ್ನ ಸೇರ್ತಿದ್ದ. ಆದ್ರೆ ಆಪ್ತ ಪುರುಷನ ಮಾತು ಕೇಳಲಿಲ್ಲ ಆತ. ಕೇಳಲಾರ್ದಕ್ಕಾಗಿ ಕಡೆಗೆ ಈ ರೀತಿ ಸನ್ಯಾಸಿ ಅವಸ್ಥೆ ಬಂತು ನೋಡ್ರಿ. ಈ ರೀತಿಯಾಗಿ ಸನ್ಯಾಸಿಗೆ ಈ ತರ ಅವಸ್ಥೆ ಬಂತು. ಈ ದೃಷ್ಟಾಂತದಂತೆ ಗ್ರಂಥವು ಸಕಲರಿಗೆ ಹಿತ ಆಗಲೆಂದು ನೋಡ್ರಿ, ಈ ಗ್ರಂಥ ಸಕಲರಿಗೂ ಹಿತ ಆಗ್ಲಿಪ್ಪ ಅಂತ ಚಿಂತಿಸುವುದರಿಂದ ಆಪ್ತ ಪುರುಷ ಅನ್ನುವಂಥದ್ದು ರೂಪ ಆಗಿರುವಂಥದ್ದು. ಈ ಗ್ರಂಥವನ್ನು ಗುರುಮುಖದಿಂದ ಶ್ರವಣ ಮಾಡದೆ ಹೋದ್ರ, ಈ ಗ್ರಂಥದ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲರಿಗೂ ಹಿತವಾಗ್ಲಿ, ಈ ಗ್ರಂಥವನ್ನ ನೋಡ್ಲಿ ಅನ್ನುವಂಥದ್ದು ಆಗಿದೆ. ಈ ಗ್ರಂಥವನ್ನು ಗುರುಮುಖದಿಂದ ಶ್ರವಣ ಮಾಡದೆ ಹೋದ್ರ ಏನಾಗ್ತದ? ಯಾಕಂದ್ರ ಹಿತ ಆಗ್ಲಿ, ಒಳ್ಳೇದಾಗ್ಲಿ, ದುಃಖದಿಂದ ಪಾರಾಗ್ಲಿ ಅನ್ನುವಂಥ ಉದ್ದೇಶದಿಂದ ಹೇಳಿದಂತ ಗ್ರಂಥ ಇದು. ಅದೇ ಬಿಟ್ಟು ಇದನ್ನ ಗುರುಮುಖದಿಂದ ಶ್ರವಣವನ್ನ ಮಾಡದೆ ಹೋದ್ರೆ ಏನಾಗ್ತಂದ್ರ 84 ಲಕ್ಷ ಜೀವರಾಶಿ ಎಲ್ಲಿ ಮತ್ತೆ ಬರ್ಬೇಕಂತ, ಮತ್ತ ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ 84 ಲಕ್ಷ ಜೀವ ಈ ಶರೀರವನ್ನ ತೊಟ್ಕೊಂಡು ಬರ್ಬೇಕಾಗ್ತದ. ಈ ದೇಹ ಅನ್ನುವಂತ ಬಿಟ್ಟಿ ಗಂಟನ್ನು ಒತ್ಕೊಂಡು ತಿರುಗ್ಬೇಕಾಗ್ತದ. ಇಲ್ಲಿ ಗಂಟೆ ಯಾವ್ದಪ್ಪ? ಸನ್ಯಾಸಿಗೆ ಬಿಟ್ಟಿ ಗಂಟನ್ನು ಹೆಂಗ್ ಒತ್ಕೊಂಡು ಹೋದ್ರಂದ್ರ ಇಲ್ಲಿ ಶರೀರವೇ ಒಂದು ಬಿಟ್ಟಿ ಗಂಟಿದ್ದಂಗ. ಮತ್ತೆ ಇದು ಶರೀರವನ್ನು ಒತ್ಕೊಂಡು ತಿರುಗಾಡಕತ್ತೀವಿಲ್ಲ ನಾವು. ಇದು ಯಾವಾಗ ನಾವ್ ಯಾರು ಇದ್ದೀವಿ ಅಂತ ನಮ್ಮನ್ನ ನಾವು ಮರ್ತು ಬಿಟ್ಟಿದ್ವಿ. ನಾವ್ ಯಾರು ಇದ್ದೀವಿ ಅನ್ನೋಂಥದ್ದನ್ನ ಮರೆಯುವಂಥದ್ದೇ ಅಜ್ಞಾನ. ಅದಕ್ಕೆ ಇಲ್ಲಿ ಕೂಡ ನಾವು ಮರ್ತದಕ್ಕಾಗಿ ಪರಮಾತ್ಮನ ಒಂದು ಶಿಕ್ಷೆ ಇದು. ಏನ್ ಶಿಕ್ಷೆ ಅಂದ್ರೆ ಈ ಶರೀರವನ್ನು ಒತ್ಕೊಂಡು ತಿರುಗಾಡೋದು. ಹೌದಲ್ಲ? ಶರೀರ 60, 70, 80 kg ಇದ್ರೂ ಕೂಡ ಸಾಯೋವರೆಗೂ ಈ ಶರೀರವನ್ನು ಒತ್ಕೊಂಡು ತಿರುಗಾಡೋದು ಎಷ್ಟು ಕಷ್ಟ ಐತೆ ಇದು. ಅಲ್ಲಿಯ ಮಟ್ಟ ಮತ್ತೆ ಇದಕ್ಕೆ ಊಟ ಹಾಕ್ಬೇಕು, ನೀರ್ ಕುಡಿಸ್ಬೇಕು, ಒಂದಲ್ಲ ಎರಡಲ್ಲ, ಅಷ್ಟು ಕಷ್ಟದ್ದಿದು. ಅದಕ್ಕೆ ಈ ಕಷ್ಟ ಯಾಕೆ ಬಂತಂದ್ರ ನನ್ನನ್ನ ನಾನು ಮರ್ತದಕ್ಕ. ಇಲ್ಲಿ ಕೂಡ ಇಂಥ ಒಂದು 84 ಲಕ್ಷ ರೂಪ ಇವನಿಗಳಲ್ಲಿ ಈ ದೇಹ ಅನ್ನುವಂತ ಬಿಟ್ಟಿ ಗಂಟನ್ನ ಹೊತ್ತುಕೊಂಡು ತಿರುಗ್ಬೇಕಾಗ್ತದೆ. ಅದರಿಂದ ಯಾರು ಜನನ ಮರಣ ದುಃಖವನ್ನ ಈ ಈ ಜನನ ಮರಣ ದುಃಖದಿಂದ ಬಿಡುಗಡೆಯನ್ನ ಹೊಂದಿ, ಈ ದುಃಖ ಬಹಳ ಐತಪ್ಪ, ಇದರಿಂದ ನಾನು ಈ ದುಃಖದಿಂದ ಬಿಡುಗಡೆಯಾಗಿ ಮೋಕ್ಷ ಸುಖವನ್ನ ಹೊಂದಬೇಕಂತ ಬಯಸುವಂಥವ್ರು ಅವರು ಅವಶ್ಯವಾಗಿ ಈ ಗ್ರಂಥವನ್ನ ನೋಡ್ಲೇಬೇಕು ಅಥವಾ ಶ್ರವಣ ಮಾಡ್ಲಿಕ್ಕೆ ಬೇಕು. ಯಾರ ಮುಖಾಂತರ? ಗುರು ಮುಖಾಂತರ. ಸುಮ್ಮನೆ ನಾವು ನೋಡ್ತೀವಿ, ಸುಮ್ಮನೆ ಓದ್ಕೋತೀವಿ ಅಂದ್ರೆ ಅಲ್ಲ, ಇದು ಗುರು ಮುಖಾಂತರನೇ ತಿಳ್ಕೊಳ್ಬೇಕಾಗ್ತದ. ಅದರಿಂದ ಈ ಗ್ರಂಥ ಈ ಸರ್ವ ಜಗತ್ತಿನಲ್ಲಿರುವ ಜನರಿಂದಲೂ ಮತ್ತೆ ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯ ಅದು ನೋಡಿ ಇದು ಗ್ರಂಥ. ಅದರಿಂದ ಬಹಳ ಪ್ರಯೋಜನ ಉಳ್ಳಂತದ್ದು ಐತಪ್ಪ ಇದು ಗ್ರಂಥ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರ ಅವರು. 12ನೇ ನುಡಿಯಲ್ಲಿ ಹೇಳ್ತಾರ, ಈ ಗ್ರಂಥವು ಸರ್ವ ಸೇವೆ ಅಂತ ತಾವು ಹೇಳಿದ್ರ ತಮ್ಮ ಅಭಿಪ್ರಾಯದಂತೆ ಲೋಕದಲ್ಲಿ ಸರ್ವರೂ ಇದನ್ನ ಗ್ರಹಿಸಬೇಕಾಗ್ತಿತ್ತು. ಹಾಗೆ ಗ್ರಹಿಸುವುದಿಲ್ಲ, ಕಿಂತ ಒಬ್ಬಿಬ್ಬರು ಮಾತ್ರ ಸ್ವೀಕಾರ ಮಾಡ್ತಾರ ಅಂತ ಕಂಡು ಬರ್ತದೆ. ಅದರಿಂದ ಸರ್ವ ಜನ ಸೇವೆ ಎಂಬುದು ಅಸಂಭವ ಅಂತ ಪ್ರಶ್ನೆ ಮಾಡಿದ್ರೆ ನೋಡ್ರಿ. ಯಾಕಂದ್ರೆ ಎಲ್ಲಾ ಜನ ಈ ಗ್ರಂಥವನ್ನ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯ ಅದ ಅಂತ ನೀವ್ ಹೇಳಿದ್ರಿ, ಕರೆ. ಆದ್ರ ಎಲ್ಲಾ ಜನ ಈ ಗ್ರಂಥವನ್ನ ಸ್ವೀಕಾರ ಮಾಡೋದು ಗ್ರಹಿಸ್ಬೇಕಾದಂಥದ್ದು ಇತ್ತು. ಆದ್ರ ಹಂಗಿಲ್ಲಲ್ಲ, ಕೆಲವರು ಮಾತ್ರ ಈ ಗ್ರಂಥವನ್ನ ಸ್ವೀಕಾರ ಮಾಡ್ತಾರ
ಅದಕ್ಕ ಇದು ಸರ್ವ ಜನ ಸೇವೆ ಅನ್ನುವಂಥದ್ದು ಅಸಂಭವ ನೋಡ್ರಿ. ಇದು ಅದು ಅಷ್ಟು ಯಾಕೋ ಸೂಕ್ತ ಅನಿಸ್ತಾ ಇಲ್ಲ ನನಗ. ಯಾಕಂದ್ರೆ ಸ್ವಲ್ಪ ಜನ ಮಾತ್ರ ಇದನ್ನ ಕೇಳ್ತಾರ ಅನ್ನುವಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳ್ತಾರ ನೋಡ್ರಿ, ಬಹಳ ಅದ್ಭುತವಾದಂತ ಉತ್ತರ ಹೇಳ್ತಾರ. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದುದಿಯಾದಿ ಬೆಳಿಕಿಂದು ಪರ್ಯಂತ ಒದವಿ ತಾನೆಸಗಿದ ಅಖಿಲ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವೇನೆ ಪೇಳ್ವೆ. ನೋಡಿ ಅದ್ಭುತವಾಗಿ ಹೇಳ್ತಾರ. ಅದಕ್ಕ ಇದನ್ನು ಅಂದ್ರೆ ಈ ಗ್ರಂಥವನ್ನ ಒಮ್ಮೆ ಒಂದು ಸಾರೆ ಗುರುಮುಖದಿಂದ ಶ್ರವಣ ಮಾಡಿ ಅರ್ಥದ್ದಾದರೆ, ಇದನ್ನ ತಿಳ್ಕೊಂಡಿದ್ದೇ ಆದ್ರೆ ಆತ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ಜಗತ್ತಿನ ಉತ್ಪತ್ತಿ ಮೊದಲು ಮಾಡಿ ಆಮೇಲೆ ಅಂದ್ರ ಇಲ್ಲಿಯ ಪರ್ಯಂತ ಒಂದು ಸಾರಿ ಈ ಗ್ರಂಥವನ್ನ ಏನಾದ್ರೂ ಕೇಳಿ ತಿಳಿದ್ರ ಅರ್ಥಗೊಂಡ್ರೆ ಆ ನಡೆಯಲ್ಲಿ ನಡೆದದ್ದೇ ಆದ್ರೆ ಈ ಜಗತ್ತು ಯಾವಾಗ ಹುಟ್ಟ್ಯದ ಅಲ್ಲಿಂದ ಇಲ್ಲಿಯ ಪರ್ಯಂತರ ತಾನು ಒದವಿ ನೋಡ್ರಿ ಎಸಗಿದ ತಾನು ಮಾಡಿದಂತ ಸರ್ವ ಪುಣ್ಯದ ಸಮೂಹ ಇವಾಗ ಫಲ ಕೊಟ್ಟದಂತ ತಿಳ್ಕೊಳ್ರಿ ಅಂತ ಹೇಳ್ತಾರಂದಾಗ ಎಷ್ಟು ಅದ್ಭುತ ರೀ ಇದು ಗ್ರಂಥ. ನಿಜಗೊಂಡ್ರೆ ಎಷ್ಟೊಂದು ಒಂದು ಸ್ಫೂರ್ತಿದಾಯಕ ಅಂತ ವಿಚಾರಗಳು ನಮ್ಗೆ ಎಷ್ಟೊಂದು ಶಕ್ತಿ ತುಂಬ್ತಾರ ನೋಡ್ರಿ. ಯಾಕಂದ್ರ ಬರೀ ಸುಮ್ನೆ ಕುಂತಿ ಕೇಳ್ತೀನಿ ಅನ್ನುವಂತ ಭಾವ ಬಂದಾಗ ಇದನ್ನ ಒಂದು ಸಾರೆ ಗುರು ಮುಖಾಂತರ ಕೇಳಿ ತಿಳಿಯುವಂಥದ್ದು ಏನಾದ್ರೂ ಮಾಡಿದ್ರೆ ನೀನ್ ತಿಳಿದ್ರೆ ಈ ಲೋಕ ಯಾವಾಗ ಹುಟ್ಟ್ಯದ ಅವಾಗ ಹುಟ್ಟಿದವ ನೀನು. ಅವಾಗಿಂದ ಇಲ್ಲಿಯ ಮಠ ನೀ ಏನು ಪುಣ್ಯದ ಕೆಲಸಗಳನ್ನ ಏನು ಒಂದೊಂದು ಜನ್ಮದಾಗ ಇಟ್ಟಿಟ್ಟಿಟ್ಟು ಪುಣ್ಯ ಮಾಡ್ಕೊಂಡು ಬಂದಿರಿ, ಆ ಪುಣ್ಯದ ಫಲ ಇವಾಗ ಸಿಕ್ಕದಂತ ತಿಳ್ಕೊ ಅಂತ ಹೇಳ್ತಾರ ನೋಡ್ರಿ. ಎಷ್ಟು ಅದ್ಭುತವಾಗಿರ್ಬೋದು. ಬರೀ ಈ ವಿಚಾರಗಳನ್ನ ಕುಂತಿ ಕೇಳಾಕತ್ತೀನಿ ಅಂತಂದ್ರೆ ಅಷ್ಟು ಪುಣ್ಯ ಅಂತ ಹೇಳ್ತಾರೆ ಇದು. ಅದಕ್ಕೆ ಜಗತ್ತಿನೊಳಗ ಸುಖ ಬೇಕಂತಾನೆ ಓಡಾಡಕತ್ತಾರ. ಜಗತ್ತಿನೊಳಗ ಜನ ಸುಖನೇ ಬೇಕಂತಾರ, ಯಾರು ದುಃಖ ಅಂತಾರೇನು? ಅದ್ರ ನಿಜವಾದ ಸುಖ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ನಿಜಗೊಂಡು ಹೇಳ್ತಾರ ಇದು ಎಂಥ ಪುಣ್ಯ ಅಂತಂದ್ರ ಯಾವಾಗ ಈ ಭೂಮಿ ಹುಟ್ಟ್ಯದ ಅಲ್ಲಿಂದ ಇಲ್ಲಿಯ ಮಟ್ಟ ನೀ ಏನ್ ಪುಣ್ಯದ ಕೆಲಸಗಳನ್ನ ಮಾಡಿದ್ರೆ ಅದ್ರ ಪುಣ್ಯದ ಫಲ ಇವಾಗ ಸಿಕ್ಕಿದೆ ಅಂತ ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ಯಾಕಂದ್ರ ಈ ಗ್ರಂಥ ಸರ್ವ ಜನ ಸೇವೆವಾಗಿರುವಂತ ಸಹಜ ಅದ. ಇದು ಸರ್ವರು ಗ್ರಹಣ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರ ಇದಕ್ಕ ಬಹಳಷ್ಟು ಪುಣ್ಯದ ಒಂದು ವಿಚಾರಗಳು ಬೇಕಾಗ್ತಾವ. ಯಾವ ಪುರುಷನ ಈ ಗ್ರಂಥವನ್ನು ಗುರುಮುಖದಿಂದ ಕೇಳಿ ಸ್ವರೂಪ ಸಾಕ್ಷಾತ್ಕಾರ ಉಳ್ಳವನಾಗ್ತಾನೋ ಅವನು ನೋಡ್ರಿ ಇದು ಒಂದು ಜನ್ಮದ್ದಲ್ಲ, ಜನ್ಮಾಂತರ ಮಾಡಿದಂತ ಒಂದು ಪುಣ್ಯದ ಫಲ ಇವಾಗ ಸಿಕ್ಕಿದೆ ಅಂತ ತಿಳ್ಕೊಳ್ಬೇಕಾಗ್ತದ. ಇಲ್ದಿದ್ರೆ ಇದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಆದಪ್ಪ ಇದರಲ್ಲಿ. ಅದರಿಂದ ಅಂತ ಪರಿಪಕ್ವ ಹೃದಯ ಉಳ್ಳಂತ ಅಧಿಕಾರಿಗಳು ಇದನ್ನು ಗ್ರಹಿಸ್ತಾರ. ಈ ಗ್ರಂಥ ಸಫಲ ಆಗಿರುವಂಥದ್ದೇ ಆಗಿದೆ ಅಂತ ಇದು ನಿಶ್ಚಯವಾಗಿ ಹೇಳುವಂಥದ್ದು. ಅದಕ್ಕ ಪ್ರತಿಯೊಬ್ರು ಅಂತ ಅಧಿಕಾರಿಗಳು ಈ ಗ್ರಂಥವನ್ನ ಸ್ವೀಕಾರ ಮಾಡೇ ಮಾಡ್ತಾರ. ಯಾಕೆ ಮಾಡಂಗಿಲ್ಲ? ಮತ್ತೆ ಎಲ್ಲರಿಗೆ ಬರ್ತದೆ ಅಂದ್ರೆ ಮತ್ತೆ ಎಲ್ಲರಿಗೆ ಬ್ಯಾಂಕಿನಾಗ ರೊಕ್ಕ ಇರ್ತದ, ದುಡ್ಡು ಇರ್ತದನ್ನೇ. ಕೆಲವ್ರಿಗೆ ಮಾತ್ರ ಇರ್ತದ, ಕೆಲವ್ರಿಗೆ ಇರೋದೇ ಇಲ್ಲ. ಹಂಗಾಗಿ ನಿಷ್ಕಾಮ ಪುಣ್ಯದ ಫಲ ಎಲ್ರಿಗೆ ಇರ್ತದನ್ನು, ಸ್ವಲ್ಪ ಜನರಿಗೆ ಇರ್ತದೆ. ಯಾರಿಗೆ ನಿಷ್ಕಾಮದ ಪುಣ್ಯದ ಫಲ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗ ಅವ್ರಿಗೆ ಇರ್ತದ, ಅವರಿಗೆ ಈ ವಿಚಾರಗಳು ಸಿಗ್ತಾವ. ಇರದೇ ಇದ್ದವ್ರಿಗೆ ಸಿಗಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡ ಅಂತಹ ಪರಿಪಕ್ವ ಹೃದಯ ಉಳ್ಳಂಥವ್ರು ಯಾರಿರ್ತಾರೆ ಅವ್ರಿಗೆ ಆ ಅಧಿಕಾರಿಗಳು ಇಂಥ ಗ್ರಂಥವನ್ನ ಶ್ರವಣ ಮಾಡೇ ಮಾಡ್ತಾರಪ್ಪ ಅಂತ ಹೇಳ್ತಾರ ಅವರು. ಈಗ ನಾವು 3ನೇ ಸೂತ್ರಕ್ಕ ಹೋಗೋಣ. ಬಹಳ ಅದ್ಭುತವಾಗಿ ಹೇಳ್ತಾರ. ಇವಾಗ ಇಂದಿನ ಸೂತ್ರದಲ್ಲಿ ನಿರ್ದೋಷವಾಗಿಯೂ ಇದು ಗ್ರಂಥ ಇದೆ ಅಂತ ಹೇಳಿದ್ರು, ಸಾರ್ಥಕ್ಯವಾಗಿಯೂ ಇರುವುದನ್ನು ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಮೈತ್ರಿಯ
ಪತಿಯಾದ ಯಾಜ್ಞವಲ್ಕರನ್ನ ಕುರಿತು ಆಕೆ ಪ್ರಶ್ನೆ ಮಾಡ್ತಾಳ. ಏನಂತ ಪ್ರಶ್ನೆ ಮಾಡ್ತಾಳ? ಗಂಡನ್ನ ಗುರುವಾಗಿ ಸ್ವೀಕಾರ ಮಾಡಿದಂತ ಮೈತ್ರಾದೇವಿ. ನಾವು ಬಹಳಷ್ಟು ತಪ್ಪುತ್ತೀವಿ. ಮನೆಯಲ್ಲಿ ಯಾರೋ ಒಬ್ರು ಜ್ಞಾನಿಗಳು ಇರ್ತಾರ. ಮನೆಯಲ್ಲಿ ಮಕ್ಕಳು ಇರ್ಲಿ, ಹೆಂಡತಿ ಇರ್ಲಿ, ಬಂಧು ಬಳಗ ಇರ್ಲಿ, ಯಾರೇ ಆಗಿರ್ಲಿ, ಆ ಮನೆಯಲ್ಲಿರುವಂತ ಒಬ್ಬ ಜ್ಞಾನಿ ಅಂತ ಗೊತ್ತು ಹಿಡಿಬೇಕಾದ್ರೂ ಕೂಡ ಪುಣ್ಯ ಬೇಕಾಗ್ತದೆ. ಮೈತ್ರಾದೇವಿ ಬಹಳ ಪುಣ್ಯವಂತಳು. ಯಾಕಂದ್ರೆ ಗಂಡ ಬ್ರಹ್ಮಜ್ಞಾನಿ ಅಂತ ಗೊತ್ತಿತ್ತು, ಅಲಕ್ಷ್ಯ ಮಾಡ್ಲಿಲ್ಲ. ಗಂಡ ಒಬ್ಬ ಬ್ರಹ್ಮಜ್ಞಾನಿ ಇದ್ರೆ ಹೆಂಡತಿ ಕೆಲವು ಸಲ ಅಲಕ್ಷ್ಯ ಮಾಡಿಬಿಡ್ತಾಳ. ನೀನೇನ್ ಹೇಳ್ತಿ ಅನ್ನುವಂಥದ್ದು ಬಹಳಷ್ಟು ಅಲಕ್ಷ್ಯ ತಗೊಳ್ತಾಳ. ಆದ್ರೆ ಹೆಂಡತಿನೂ ಜ್ಞಾನಿ ಆಗಿರ್ಬಹುದು. ಒಂದ್ ವೇಳೆ ಗಂಡ ಹೆಂಡತಿ ಇಬ್ರು ಜ್ಞಾನಿಗಳು ಇರ್ಬಹುದು, ಅಥವಾ ಹೆಂಡತಿನೇ ಜ್ಞಾನಿ ಇರ್ಬಹುದು, ಅಥವಾ ಗಂಡನೇ ಜ್ಞಾನಿ ಇರ್ಬಹುದು, ಯಾರಾದ್ರೂ ಇರ್ಬಹುದು. ಅಂತ ಸಂದರ್ಭದಲ್ಲಿ ಮಕ್ಕಳು ಜ್ಞಾನಿ ಇರ್ಬೋದು, ಅಥವಾ ಮಗ ಜ್ಞಾನಿ ಇರ್ಬೋದು, ಯಾರಾದ್ರೂ ಇರ್ಬೋದು. ಅಂತ ಮನೆಯಲ್ಲಿ ಒಂದು ಶ್ರದ್ಧಾ ಭಾವನೆಯಿಂದ ಈ ವಿಚಾರಗಳನ್ನ ತಗೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಬಹಳ ಕಡಿಮೆ. ಅಂಥದ್ರಲ್ಲಿ ಗಂಡ ಜ್ಞಾನಿ ಅದನ್ನ, ಬ್ರಹ್ಮಜ್ಞಾನಿ ಅದನ್ನಂತ ಗೊತ್ತು ಮಾಡಿಕೊಂಡು ಆತನಲ್ಲಿ ಅನನ್ಯ ಭಕ್ತಿಯಿಂದ ಸ್ತುತಿ ಮಾಡಿ ಪ್ರಶ್ನೆಗಳನ್ನ ಮಾಡುವಂತ ಮೈತ್ರಾದೇವಿ ಬಹಳ ಉತ್ಕೃಷ್ಟವಾಗಿರುವಂತ ಒಂದು ಮಹಿಳೆ ಅಂತ ಕೂಡ ಹೇಳುತ್ತಾರೆ. ಸಾಮಾನ್ಯ ಅಲ್ಲ. ಇಲ್ಲಿ 3ನೇ ಸೂತ್ರದಲ್ಲಿ ಹೇಳ್ತಾರ, ವರಮುನಿ ಯಾಜ್ಞವಲ್ಕೆ ನಿಂತು ಮೈತ್ರಿಯೇ ಪರತತ್ವವನ್ನು ಬೆಸಗೊಂಡಳು. ಇವಾಗ ಶುರುವಾಯ್ತು. ಪ್ರಶ್ನೆ ಕೇಳ್ತಾಳ ಗಂಡಗ. ಏನ್ ಕೇಳ್ತಾಳ ಮೈತ್ರಾದೇವಿ? ವರಮುನಿ, ವರಮುನಿ ಅಂದ್ರೆ ಮುನಿಗಳಲ್ಲಿ ಶ್ರೇಷ್ಠನಾದಂತ ಯಾಜ್ಞವಲ್ಕ. ವರಮುನಿ ಅಂದ್ರೆ ಮುನಿಗಳಲ್ಲೇ ಶ್ರೇಷ್ಠನಾಗಿರುವಂತವ್ರು. ಅದಕ್ಕ ವರಮುನಿ ಯಾಜ್ಞವಲ್ಕೆ ನಿಂತು ಮೈತ್ರಿ ಪರತತ್ವವನ್ನ ಬೆಸಗೊಂಡಳು. ಅಂದ್ರ ಪರತತ್ವ ಅಂದ್ರ ಪರಬ್ರಹ್ಮ ಸ್ವರೂಪವನ್ನ ಕುರಿತು ಗಂಡನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳ. ಯಾರು? ಮೈತ್ರಾದೇವಿ. ಯಾಕಂದ್ರ ಈ ಸಕಲ ಮುನಿಗಣ ಮಧ್ಯದಲ್ಲಿ ಯಾಜ್ಞವಲ್ಕರು ಹೆಂಗದರ? ಮುಕುಟ ಮಣಿದೊಂದು ತೊಪ್ಪುವ ಯಾಜ್ಞವಲ್ಕ್ಯ ಮಹರ್ಷಿಗಳೇ. ಅಕ್ಕಿ ನೋಡ್ರಿ ಎಷ್ಟು ಚಂದ ಕೇಳ್ತಾಳ. ಈ ಪರಬ್ರಹ್ಮ ಅಂದ್ರೆ ಏನ್ಪಾ? ಪರಬ್ರಹ್ಮ ಅಂದ್ರೆ ಏನು? ಅದರ ಸ್ವರೂಪ ಏನು? ಅದನ್ನ ತಿಳಿಯೋದ್ರಿಂದ ದುಃಖ ಹೆಂಗ್ ನಿವೃತ್ತಿ ಆಗ್ತದ? ನನಗ ಈ ಸೂತ್ರದಲ್ಲಿ, ಯಾಕಂದ್ರೆ ಹೇಳ್ತಾರ ಅವ್ರು, ಇದನ್ನೆಲ್ಲ ತಿಳಿಸ್ರಿ ಅಂತ ಈ ಸೂತ್ರದಲ್ಲಿ ಮೈತ್ರಾದೇವಿ ಪ್ರಶ್ನೆ ಮಾಡ್ತಾಳ. ಈ ಸೂತ್ರದಲ್ಲಿ ಪ್ರಶ್ನೆ ಮಾಡ್ತಾಳ ಗಂಡಗ. ಅಂದ್ರ ಪರಬ್ರಹ್ಮ ಅಂದ್ರೆ ಏನು, ಅದರ ಸ್ವರೂಪ ಏನು, ಅದನ್ನ ತಿಳಿಯೋದ್ರಿಂದ ದುಃಖ ಹೆಂಗ್ ನಿವೃತ್ತಿ ಆಗ್ತದ, ನನಗದನ್ನ ತಿಳಿಸ್ರಪ್ಪ ಅಂತ ಈ ಒಂದು ಸೂತ್ರದಲ್ಲಿ ಕೇಳ್ತಾಳಕಿ. ನೋಡೋಣ ಏನೇನ್ ಕೇಳ್ತಾಳ ಮತ್ತೆ. ಈ ಗ್ರಂಥದಲ್ಲಿ ಯಾಜ್ಞವಲ್ಕ ಮೈತ್ರಿಯ ಸಂವಾದವನ್ನೇ ಕನ್ನಡಮಾಗಿ ಹೇಳ್ತೀವಿ ಅಂತ ಹೇಳಿದ್ದೀವಿ. ಆದ್ರೆ ಯಾಜ್ಞವಲ್ಕರು ಸದ್ಗುಣಶಾಲಿಗಳು ಅದರ, ವಿದ್ಯಾವಂತರು ಅದರ. ವಿದ್ಯಾವಂತರು ಅಲ್ಲದ್ರಿಂದ ಅವರ ಸಂವಾದ ಯೋಗ್ಯವಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ರೆ ಅದಕ್ಕೆ ಉತ್ತರ ಹೇಳ್ತಾರ ಅವ್ರು. ಆದ್ರೆ ಯಾಜ್ಞವಲ್ಕರು ಸದ್ಗುಣಶಾಲಿಗಳು, ವಿದ್ಯಾವಂತರು ಅಲ್ಲದ್ರಿಂದ ಅವರ ಸಂವಾದವು ಯೋಗ್ಯವಲ್ಲ ಅಂತ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳುತ್ತಾರೆ. ಹಂಗೇನಾರ ಇರ್ಲಿಕ್ಕಿಲ್ಲ. ಅಥವಾ ಅವರು ಸದ್ಗುಣ, ಮತ್ತೆ ಯಾಜ್ಞವಲ್ಕರು ಸದ್ಗುಣಶಾಲಿಗಳು, ವಿದ್ಯಾವಂತರು ಅಲ್ಲದರಿಂದ ಅವರ ಸಂವಾದ ಅಷ್ಟು ಯೋಗ್ಯ ಆಗಲ್ಲ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಈಗ ಉತ್ತರ ಹೇಳ್ತಾರ. ಏನ್ ಹೇಳ್ತಾರ? ಶ್ರೀಮತ್ ಆಚಾರ್ಯ ಶಿಖಾಮಣಿ ಪರಮಾತ್ಮ ರಾಮನು ಅಖಿಳ ವಿಧ ನುರುಪುಣ್ಯ ಧಾಮನು ಉನ್ನತ ಸುಖ ನಿಧಿ ಯಾಜ್ಞವಲ್ಕ್ಯ ದಯಾಮೂರ್ತಿ ಸುಗುಣ ಸಂಪನ್ನನು ಮನದೊಲವಿಂದೆ ತನ್ನಿನಿಯ ಮೈತ್ರಿಯೋಳಿನಿ ಸಗಲದೆ ಕೂಡಿ ಸುಖಮಿರೆ ಮನಜಾಕ್ಷಿ ಒಂದು ದಿನದೋಳಿನಿದಾಗಲ್ ಆ ಮುನಿಪತಿಯನ್ನು ಬೆಸಗೊಂಡಳು ಅಂತ 1, 2 ಇದರಲ್ಲೇ ಹೇಳಿದ್ರ. ಶ್ರೀಮತ್ ಅಂತ ಅಂದ್ರೂ ಕೂಡ ಇಲ್ಲೇನ್ ಹೇಳಿದ್ರ ಷಡ್ಗುಣ ಐಶ್ವರ್ಯ ಶಾಲಿಯಾದಂತ ಇಲ್ಲಿ ಯಾಜ್ಞವಲ್ಕರಿಗೆ ಹೇಳ್ತಾರ ಅವ್ರು. ಆಚಾರ್ಯ
ಶಿಖಾಮಣಿ ಅಂದ್ರ ಆಚಾರ್ಯ ಅಂತ ಯಾರಿಗೆ ಹೇಳ್ತಾರ ಅಂದ್ರ ವೇದಗಳಿಗೆ ಭಾಷ್ಯವನ್ನ ಬರೆದಂತವರಿಗೆ ಆಚಾರ್ಯ ಅಂತ ಹೇಳ್ತಾರೆ. ಅವ್ರು ಮಾತ್ರ ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂದ್ರುವಂಥದ್ದು ಇರ್ತದ ನೋಡ್ರಿ ಆಚಾರ್ಯಗಳಿಗೆ, ಮತ್ತೆ ಉಳಿದವ್ರಿಗೆ ಇರಂಗಿಲ್ಲ. ಮತ್ತೆ ಆಚಾರ್ಯ ಅಂತ ಯಾರಿಗೆ ಹೇಳ್ಬೇಕಂದ್ರೆ ಮುಖ್ಯವಾಗಿ ವೇದಗಳಿಗೆ ಭಾಷ್ಯವನ್ನ ಬರೆದಂತವರಿಗೆ ಆಚಾರ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಅಂಥವ್ರು ಅವರುಗಳಲ್ಲಿ ಶ್ರೇಷ್ಠನಾದಂತ ಆಚಾರ್ಯ ಶಿಖಾಮಣಿ ಅನ್ನುವಂತ ಹೆಸರು ಬಂದಿರುವುದು ಇವರಿಗೆ, ಯಾಜ್ಞವಲ್ಕರಿಗೆ. ಯಾಕಂತಂದ್ರ ಇವ್ರು ಹೆಂಗದರ ಸದ್ಗುಣಗಳಿಂದ ಯುಕ್ತನಾದಂತ ಯಾಜ್ಞವಲ್ಕ್ಯ ಮುನಿಯು ಮೈತ್ರಿಯೊಡನೆ ಬಹಳ ಪ್ರೀತಿಯಿಂದ ಇದ್ರು. ಮಾಮೂಲಿ ಅವ್ರ ಮದುವೆ ಆಯ್ತು, ಮದುವೆ ಆದ ನಂತರ ಆರಾಮಾಗಿ ಇದ್ರು, ಅವರು ಸಂಸಾರ ಮಾಡ್ತಾನೆ ಇದ್ರು. ಒಂದು ದಿನ ಮೈತ್ರಿ ಮುಂದೆ ಕೆಲವು ಹೇಳುವ ಪ್ರಕಾರ ಪ್ರಶ್ನೆಯನ್ನ ಮಾಡುವಂತ ಇದ್ದಕ್ಕಿದ್ದಂಗೆ ಅದಕ್ಕೆ ಹೇಳ್ತಾರೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ಹಿಂದಿನ ಸಂಸ್ಕಾರ ತೀವ್ರ ಇತ್ತು ಅಂತಂದಾಗ ಕೆಲವು ಸಲ ಆ ವಿಚಾರಗಳು ಯಾವಾಗ ಅದು ಹೊರಗೆ ಬರ್ತಾವಂದ್ರೆ ಆ ವಿಚಾರಗಳು ಯಾವಾಗ ನಮ್ಗ ಒಳಿತಾವಂತ ಹೇಳಕ್ ಬರಂಗಿಲ್ಲ. ಯಾವಾಗಾದ್ರೂ ಆ ವಿಚಾರಕ್ಕೆ ಟೈಮ್ ಬರ್ಬೇಕು. ಸುತ್ತವಾಗಿ ಇರ್ತಾವ ನಮ್ಮ ಒಳಗಡೆ, ಆ ಹಿಂದಿನ ಜನ್ಮಾಂತರದ ಒಂದು ವಿಚಾರಗಳು ನಮ್ಮಲ್ಲಿ ಸುತ್ತವಾಗಿ ಇರ್ತಾವ. ಅಂತ ಸಂದರ್ಭ ಬಂದಾಗ ಅವು ನಮಗ ಪ್ರಕಟ ಆಗ್ತಾವ. ಅದೇ ರೀತಿ ಕೂಡ ಇವ್ರು ಗಂಡ ಹೆಂಡತಿ ಸಂಸಾರ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಮೈತ್ರಾದೇವಿಯ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಬಂದವು. ಆ ಪ್ರಶ್ನೆವನ್ನ ಕೇಳಕತ್ತಿದ್ರು. ಏನ್ ಕೇಳಕತ್ತಿದ್ರು? 3ನೇ ನುಡಿಯಲ್ಲಿ ಹೇಳ್ದ, ತನ್ನ ಪತಿಯನ್ನ ಕುರಿತು ಪ್ರಶ್ನೆ ಮಾಡ್ತಾಳ. ಇದು ನಿಮಿತ್ತಕ್ಕೆ ಮಾತ್ರ ಯಾಜ್ಞವಲ್ಕ ಮೈತ್ರಾದೇವಿಯ ಒಂದು ಸಂವಾದ ಇರಬಹುದು. ಪ್ರತಿಯೊಬ್ಬ ಮುಮುಕ್ಷಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿವೆ. ಯಾಕಂದ್ರೆ ಮೋಕ್ಷ ಅನ್ನುವಂಥದ್ದು ನಾವೇನೇನೋ ತಿಳ್ಕೊಂಡ್ಬಿಟ್ಟಿದೀವಿ, ಯಾವ್ದ್ಯಾವ್ದೋ ಮಾರ್ಗ ಹಿಡ್ದಿದೀವಿ. ಆನಂದ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು ಕೆಲವೊಂದು ಮಾರ್ಗಗಳು ಅದಾವ. ಅದಕ್ಕೆ ಇಲ್ಲಿ ಕೂಡ ಅದನ್ನೇ ಹೇಳುವಂತ ಒಂದು ವಿಚಾರ. ಈ ರೀತಿಯಲ್ಲಿ ಹೋದಾಗ ಮಾತ್ರ ನಾವು ಆ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಅದ, ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅದ ಅನ್ನುವಂಥದ್ದು ಇಲ್ಲಿ ಮೈತ್ರ ಮತ್ತೆ ಯಾಜ್ಞವಲ್ಕರ ಈ ಸಂವಾದ ರೂಪವಾದಂಥದ್ದು ಇಡೀ ಒಂದು ಮುಮುಕ್ಷಿಗಳ ಒಂದು ಭಾವಕ್ಕ ಉತ್ತರಗಳು ಕೊಡುವಂಥದ್ದಿದು. 3ನೇ ನುಡಿಯಲ್ಲಿ ಹೇಳ್ತಾರ, ವನಿತೆ ಮೈತ್ರಿಯೇ ತನ್ನಿನಿಯ ಭಕ್ತಿ ಭಾವವನ್ನೇ ಒಟ್ಟು ವಂದಿಸಿ ತನ್ನ ಮನದನುರಾಗವನ್ನ ಅಲ್ಲರುತ್ತೀರಿ ಬೆಸೆಗೊಂಡಳು ಅನುಪಮ ಅದ್ವೈತ ವಿಷಯವನ್ನು. ನೋಡ್ರಿ, ಮೈತ್ರಿ ಪತಿಯಲ್ಲಿ ಬಹಳಷ್ಟು ಭಕ್ತಿ ಮಾಡಿ ಮುಂದೆ ಹೇಳ್ತಾರ ಅವರು. ತನ್ನಿನಿಯ ಭಕ್ತಿ ಭಾವನೆ ಒಟ್ಟು ಅಲ್ಲೇ ಬಹಳ ಭಕ್ತಿಯಿಂದ ಗಂಡನಿಗೆ ಗುರುಬುದ್ಧಿಯನ್ನ ಮಾಡಿದ್ರು ಗಂಡನ ಮೇಲೆ. ಮತ್ತ ಅನನ್ಯ ಭಕ್ತಿಯಿಂದ ಕೂಡ್ಕೊಂಡು ಅಲ್ಲಿ ಇಚ್ಛೆಯಿಂದ ಬಹಳಷ್ಟು ಇಚ್ಛೆ ಇತ್ತಕಿಗೆ. ಇಚ್ಛೆಯಿಂದ ಭೇದವಿಲ್ಲದ ಪರಬ್ರಹ್ಮದ ವಿಷಯವನ್ನ ಪ್ರಶ್ನೆ ಮಾಡಿದ್ರು ನೋಡ್ರಿ. ಅದಕ್ಕ ಏನ್ ಭಕ್ತಿ ಭಾವನೆ ಒಟ್ಟು ವಂದಿಸಿ ತನ್ನ ಮನದನುರಾಗವನ್ನ ಅಲ್ಲರುತ್ತೀರಿ. ತನ್ನ ಮನಸ್ಸಿನಲ್ಲಿರುವಂತ ಏನು ಆ ಆಸೆ, ಆ ಇಚ್ಛೆ ಬಹಳಷ್ಟು ಇತ್ತು ಆಕಿಗೆ ಇದನ್ನ ಕೇಳ್ಬೇಕನ್ನುವಂಥದ್ದು. ಆ ಇಚ್ಛೆಯನ್ನ ಕೇಳ್ಕೊಂಡ್ಳು, ಬೆಸಗೊಂಡಳು. ಯಾವುದು? ಅನುಪಮ. ಅನುಪಮ ಅಂದ್ರ ಯಾವುದೇ ದೃಷ್ಟಾಂತ ಕೊಡ್ಲಿಕ್ಕೆ ಬರದೇ ಇರುವಂಥದ್ದು. ಅದು ಅದ್ವೈತ ವಿಷಯವನ್ನ ಕೇಳಿದ್ರು ಮೈತ್ರಾದೇವಿ. 4ನೇ ನುಡಿಯಲ್ಲಿ ಹೇಳ್ತಾರ, ಮೈತ್ರೆ ಹೆಂಗಿದ್ಳು ಅಂತಂದ್ರ ನೋಡ್ರಿ, ಯಾವುದೇ ಒಂದು ವಿಚಾರ, ಹಾಲನ್ನ ನಾವು ಹಿಂಡಬೇಕಾದಾಗ ಪಾತ್ರೆಯನ್ನ ಸ್ವಚ್ಛವಾಗಿ ಮಾಡ್ಕೊಳ್ಬೇಕಾಗ್ತದ ಒಂದನೇದ್ದು. ಇನ್ನೊಂದು, ಒಂದು ಒಳ್ಳೆ ನೌಕರಿ ಸಿಗ್ಬೇಕಾಗಿತ್ತಂದ್ರ ಒಂದು ನಮ್ಗ ಕ್ವಾಲಿಫಿಕೇಶನ್ ಬೇಕು. ಈ ತರ ಓದಿರ್ಬೇಕು, ಈ ತರ ಎಕ್ಸ್ಪೀರಿಯನ್ಸ್ ಇರ್ಬೇಕು, ನಾನಾ ರೀತಿಯಿಂದ ಇರ್ತದೆ. ಇಲ್ಲಿ ಕೂಡ ಸದ್ಗುರುವಿನ ಮುಖಾಂತರ ನಾವು ಈ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕಾದ್ರೆ ನಮಗೂ ಕ್ವಾಲಿಫಿಕೇಶನ್ ಬೇಕು. ಇವನ್ನೆಲ್ಲ ಮಾಡ್ಕೊಂಡು ಕುಂತಿರ್ಬೇಕು ಗುರುಗಳ ಮುಂದ. ಏನು? ವಿವೇಕ, ವೈರಾಗ್ಯ, ಸಾಧನ ಚತುಷ್ಟೆಯಿಂದ ಕೂಡಿರ್ಬೇಕಾಗ್ತದೆ.
ಪ್ರತಿಯೊಬ್ಬ ಈ ಜನನ ಮರಣ ದುಃಖದಿಂದ ಪಾರಾಗ್ಬೇಕು ಅನ್ನುವಂತ ಶಿಷ್ಯ ಈ ಒಂದು ವಿವೇಕ ವೈರಾಗ್ಯ ಮತ್ತೆ ಸಾಧನ ಅಂದ್ರೆ ವಿವೇಕ ವೈರಾಗ್ಯ ಶಮ ದಮಾದಿ ಉಪರತಿ ಶ್ರದ್ಧಾ ಸಮಾಧಾನ ಅಂತನ್ನುವಂಥವು ಇವು ಸಾಧನ ಚತುಷ್ಟಯ ಇಂದ ಕೂಡಿರ್ಬೇಕಾಗ್ತದೆ. ಈಕೆ ಕೂಡಿದ್ಳು ಯಾರು? ಮೈತ್ರಾದೇವಿ ವಿನಯದಿಂದ. ಯಾಕಂದ್ರ ಗುರುವಿಗೆ ಹೆಂಗ್ ಬೇಕ ಹಂಗೆ ಹೇಳ್ರಿ ಗುರುಗಳೇ ಅಂದ್ರ ಇಂಥ ವಿಚಾರಗಳು ಸಿಗ್ತಾವ ನಿಂಗ ಸಾಧ್ಯನೇ ಇಲ್ಲ. ಒಬ್ಬ ಸದ್ಗುರು ಹೇಳ್ತಾರಲ್ಲ, ಮನಸ್ಸು ಬಿಚ್ಚಿ ಮಾತಾಡಿದ್ರ ಲಿಂಗವನ್ನೇ ಕಾಣ್ಬೋದು ಅಂತ ಹೇಳ್ತಾರಲ್ಲ. ಹಂಗಾಗಿ ಆತ ತನ್ನ ಒಳಗಡೆ ಇರುವಂತ ಸಂಪತ್ತಿನ ಗಂಟನ್ನ ಬಿಚ್ಚಿ ಶಿಷ್ಯನಿಗೂ ಕೊಡ್ಬೇಕಾಗಿತ್ತು ಅಂದ್ರೆ ಶಿಷ್ಯ ಕೂಡ ಅಷ್ಟೇ ವಿನಯವಂತನಾಗಿರ್ಬೇಕಾಯ್ತು. ಒಳಗ ಹೊರಗ ಒಂದಾಗಿರುವಂತ ಭಕ್ತಿ ಇರ್ಬೇಕಾಗ್ತದ, ಸೇವಾದಿಗಳು ಇರ್ಬೇಕಾಗ್ತದ. ಶಿಷ್ಯನಿಗೆ ಯಾವಾಗ ಕೃಪಾದೃಷ್ಟಿ ಬೀರಿದ ಸದ್ಗುರು ಅಂದ್ರೆ ಅವಾಗ ಶಿಷ್ಯ ಗೆದ್ದ ಅಂತ ಅನ್ಕೊಡ್ಬೇಕಾಗ್ತದೆ. ಶ್ರದ್ಧೆ ಜೊತೆಗೆ ಗುರು ಕೃಪಾಶೀರ್ವಾದ ಬಹಳ ಮುಖ್ಯ. ಮತ್ ಶ್ರದ್ಧಾವನ್ ಲಭತೆ ಜ್ಞಾನ ಅಂತ ಹೇಳಿದ. ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ ಇರ್ತದೆ. ಶ್ರದ್ಧೆ ಇರ್ಲಿಲ್ಲ ಅಂತಂದ್ರೆ ಎಷ್ಟು ವರ್ಷರ ನೀವು ಶಾಸ್ತ್ರ ಕೇಳ್ರಿ, ಕೌದಿ ಬೆಳಗ್ಗೆಯಿಂದ ಸಂಜಿತನ ಒಲಿರಿ, ಅದಕ್ಕೆ ಗಂಟ್ ಹಾಕದೇನೆ ಕೌದಿ ಒಲ್ದ್ರ ಕೌದಿ ಆಗ್ತದೇನ್ರಿ? ಇಲ್ಲಲ್ಲ. ಅದೇ ರೀತಿ ಕೂಡ ಶ್ರದ್ಧೆನೆ ಇಟ್ಕೊಂಡು ಗುರುಮುಖಾಂತರ ಶಾಸ್ತ್ರ ಶ್ರವಣ ಮಾಡಿದ್ರ ಅದು ಬಹಳ ಯೋಗ್ಯ ಆಗ್ತದೆ. ಹಂಗಾಗಿ ಮೈತ್ರಾದೇವಿ ಕೂಡ ಹೆಂಗಿದ್ಳು ಅನ್ನೋದು ನಾಲ್ಕನೇ ನುಡಿಯಲ್ಲಿ ಹೇಳ್ತಾರ. ಪರಮ ವಿರಕ್ತೆ ತಾನೂರು ಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರವಾಗಿ ಬೆಸೆಗೊಂಡಳು ಇನಿಯನ. ಆಕೆ ಹೆಂಗಿದ್ರು ಅಂದ್ರ ಪರಮ ವಿರಕ್ತೆ. ಈ ಪರಮ ವಿರಕ್ತಿ ಅನ್ನುವಂಥದ್ರಲ್ಲಿ ವಿರಕ್ತರಲ್ಲಿ ವೈರಾಗ್ಯದಲ್ಲಿ 3 ಮಾಮೂಲಿ ಬರ್ತಾವ. ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅನ್ನುವಂಥದ್ದು 3 ಬರ್ತದೆ. ಈ ಪ್ರಸೂತಿ ವೈರಾಗ್ಯ ಅಂತಂದ್ರೆ ಹೆಣ್ಮಗಳು ಮಗುವಿನ ಜನಿಸುವ ಕಾಲದಲ್ಲಿ ಆಗುವಂತ ನೋವನ್ನ ಆಕಿ ನೆನೆಸುವ, ಆ ನೋವು ಅನ್ಭವಿಸ್ಬೇಕಾದಾಗ ತುತು ಇನ್ನೊಂದ್ಸಲ ಯಾವತ್ತೂ ಹಿಂಗ ನಂದು ಕಷ್ಟ ಅನ್ಭವಿಸ್ಲೇಬಾರ್ದು ಅನ್ನುವಂತ ಭಾವ ಬರ್ತದ. ಆವಾಗ ಆ ವೈರಾಗ್ಯ ಭಾವ ಬಂದಂಗ ಆಗ್ತದ. ಅಷ್ಟೇ, ಆ ನೋವು ಅನ್ಭವಿಸ್ಬೇಕಾದಾಗ ಮಾತ್ರ ವೈರಾಗ್ಯ ಭಾವ ಬಂದಂಗ ಆಗ್ತದ. ಸಾಕಪ್ಪ ಇನ್ನೆಂದಿಗೂ ಹಿಂಗ ಮಾಡ್ಕೊಳ್ಳೋದ್ ಬೇಡ ಅಂತ ಅನ್ಕೋತಾಳ. ಯಾವಾಗ ಮಗು ಹುಟ್ಟಿತು ಅಷ್ಟಾಗೆ ಆ ನೋವಿನೆಲ್ಲ ವೈರಾಗ್ಯ ಬಂದಂಗಾಗಿರ್ತದ. ಯಾವಾಗ ಮಗು ಹುಟ್ಟಿತು ಅಂದಗಳೇ ಅದು ಮರ್ತು ಬಿಡ್ತಾರ. ಇದು ಯಾವ್ದು? ಪ್ರಸೂತಿ ವೈರಾಗ್ಯ ಅಂತ ಹೇಳ್ತಾರೆ. ಆಮೇಲೆ ಪುರಾಣ ವೈರಾಗ್ಯ, ಪುರಾಣವನ್ನ ಕೇಳ್ಬೇಕಾದಾಗ ಅಲ್ಲಿ ಕೆಲವೊಂದು ಪುರಾಣದ ಕಥೆಗಳನ್ನ ಹೇಳಿದಾಗ ಇಲ್ರಿ ಹಿಂಗೈತಲ್ರಿ, ಏಟಾದ್ರೂ ಇಷ್ಟೇ ಅಲ್ರಿ ಅಂತ ಅನ್ನುವಂಥ ಒಂದು ಭಾವ ಪುರಾಣವನ್ನ ಕೇಳಿದಾಗ ಅಲ್ಲಿ ವೈರಾಗ್ಯ ಭಾವ ಬಂದಂಗ ಆಗ್ತದೆ. ಆದ್ರ ಕೇಳಿಬಿಟ್ಟು ಮನೆಗೆ ಬರೋದ್ರಾಗ ಅದೆಲ್ಲ ಮರ್ತು ಬಿಡುವಂಗ ಆಗ್ತದೆ. ಮತ್ತೆ ಸ್ಮಶಾನ ವೈರಾಗ್ಯ, ಯಾರಾದ್ರೂ ಸತ್ತಾಗ ನಾವೆಲ್ಲ ಕೂತ್ಕೊಂಡಿರ್ತಾರಲ್ಲಿ, ಕೂತ್ಕೊಂಡಾಗ ಏನ್ ಹೇಳ್ತಾರ? ಇಷ್ಟೇ ನೋಡ್ರಿ ಜೀವನ, ಉಂಡಂಗಾಯ್ತು ತಿಂದಂಗಾಯ್ತು, ಏನ್ ಮಾಡಿದ್ರಿ ಏನ್ ಐತಿ ಹೇಳ್ರಿ, ಒಂದಲ್ದು ಒಂದ್ಸಲ ಹೋಗೋದು, ಎಷ್ಟ್ ಮಾಡಿದ್ರಿ ಈ ಸಂಸಾರ ಅಷ್ಟೇ ಐತ್ರಿ ಅನ್ನುವಂತ ಭಾವ ಬರ್ತದ. ಎಷ್ಟೊತ್ತ ಅಷ್ಟ ಮಟ್ಟ ಅಲ್ಲಿ ಅದು ಮಣ್ಣು ಮಾಡೋವರೆಗೂ ಅಷ್ಟೇ. ಯಾವಾಗ ಮಣ್ಣು ಮಾಡಿದ ತಕ್ಷಣ ಎದ್ದು ಬಿದ್ದು ಅಂತ ಮನೆಗೆ ಓಡ್ ಬಂದು ಶುರು ಆಯ್ತು ನಮ್ ಕೆಲಸಗಳು. ಅಷ್ಟಕ್ಕೆ ಇರುವಂತ ಇವು ಮಾಮೂಲಿ ವೈರಾಗ್ಯಗಳು. ಆದ್ರೆ ಪರಮ ವೈರಾಗ್ಯ ಅಂದ್ರೆ ಇದು ಬಹಳ ಶ್ರೇಷ್ಠವಾಗಿರುವಂತ, ಇದು ಮುಮುಕ್ಷಿಗೆ ಬಹಳ ಬಹಳ ಶ್ರೇಷ್ಠವಾದಂತ ವೈರಾಗ್ಯ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚೆಂದಿಯಾಗಿ ಅಂತ ಹೇಳ್ತಾರೆ. ಯಾವುದಂದ್ರೆ ಅರಿದು ವನಿತಾದಿ, ಯಾವುದನ್ನ ಅರ್ಥಕೊಂಡಿರ್ತೀವಿ. ವನಿತಾದಿ ಅಂದಾಗ ಹೆಂಡತಿ, ಮಕ್ಕಳು, ಸಂಸಾರ, ಆಸ್ತಿ, ಸಂಪತ್ತು ಇವೇನಿರ್ತಾವ, ಇವುದಲ್ಲಿ ದೋಷ ಕಾಣ್ಬೇಕು ನಾವು. ಇದನ್ನ ಬಿಡ್ರಿ ಅಂತ ನಾವೇನ್ ಶಾಸ್ತ್ರನೇ ಕೇಳಿಲ್ರಿ ನಾವೆಲ್ಲ ಮನಿ ಮಠ ಎಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿವ್ರಿ ಅಂದ್ರ ಅದು ವೈರಾಗ್ಯ ಆದಂಗ ಆಗ್ತದೇನ? ಆಗಂಗಿಲ್ಲ.
ಯಾಕಂದ್ರೆ ಬಹಳಷ್ಟು ಜನ ಹೇಳ್ತಾರೆ, ಇಲ್ರಿ ನಾವು ಮನಿ ಮಠ ಎಲ್ಲ ಬಿಟ್ಟು ಬಂದೀವ್ರಿ, ಹೆಂಡತಿ ಮಕ್ಕಳನ್ನ ಎಲ್ಲ ಬಿಟ್ಟು ಬಂದೀವಿ, ಅಂತ ವೈರಾಗ್ಯ ಪುರುಷರ್ರಿ ಅಂತ ಹೇಳ್ತಾರೆ. ಆದ್ರೆ ನಿನಗ್ ವೈರಾಗ್ಯ ಬರೋದಕ್ಕ ಹೆಂಗ ನಿನಗ್ ಗೊತ್ತಾಯ್ತಪ್ಪ? ಗುರು ಮುಖಾಂತರ ನೀ ಶಾಸ್ತ್ರನೇ ಶ್ರವಣ ಮಾಡಿಲ್ಲ ಅಂದ್ರೆ ವೈರಾಗ್ಯ ಹೆಂಗ್ ಬಂತು? ವೈರಾಗ್ಯ ಬರ್ಬೇಕಾದ್ರ ವಿಷಯಾದಿಗಳ ದೋಷ ದರ್ಶನ ಆಗ್ಬೇಕಲ್ಲಿ. ಯಾವಾಗ ದೋಷ ದರ್ಶನ ಆಯ್ತು ಅಂದಾಗ ಪುನಃ ಆ ವಿಷಯಗಳ ಮೇಲೆ ಮತ್ತೆ ಭಾವ ಹೋಗ್ಬಾರ್ದು. ಮತ್ತೆ ನಿನಗೆ ಹೋಗ್ತದಂತಂದ ಮೇಲೆ ನಿನಗೆ ಇನ್ನೂ ವೈರಾಗ್ಯ ಬಂದಿಲ್ಲ. ಯಾಕಂದ್ರೆ ಗುರು ಮುಖಾಂತರ ಕೇಳಿದಾಗ ಗೊತ್ತಾಗ್ತದದು. ಹೆಂಡತಿ ಮಕ್ಕಳು ಸಂಸಾರ ಆಸ್ತಿ ಸಂಪತ್ತು ಇದ್ರ ಮೇಲೆ ದೋಷಗಳು ಗೊತ್ತಾಗ್ಬೇಕಾದ್ರ ಗುರು ಮುಖಾಂತರ ಶಾಸ್ತ್ರ ಶ್ರವಣ ಮಾಡಿದಾಗ ಅದ್ರ ದೋಷ ಗೊತ್ತಾಯ್ತಂದ್ರ ಅವಾಗ ಮನಸ್ಸು ಆ ಕಡೆ ಅರಿಯೋದೇ ಇಲ್ಲ. ಯಾರಾದ್ರೂ ಒಬ್ರು ಮುಂಜಾನೆ ಊಟಕ್ಕೆ ಹೇಳಿರ್ತಾರೆ, ಮಧ್ಯಾಹ್ನ ಊಟಕ್ಕೆ ಬನ್ರಿ ಅಂತ, ಮೃಷ್ಟಾನ್ನ ಭೋಜನ ಇರ್ತದಲ್ಲಿ. ಬೆಳಗ್ಗೆಯಿಂದ ಈತ ಅನ್ಕೊಂಡಿರ್ತಾನ, ಇಲ್ಲ ಏನು ಇನ್ನು 1 ಗಂಟೆಗೆ ಊಟಕ್ಕೆ ಹೋಗ್ಬಿಡ್ತೀವಲ್ಲ, ಅವ್ರು ಹೇಳಿದಾರ, ತರತರದ ಅಡಿಗೆ ಮಾಡಿರ್ತಾರ ಅಂತ ಈ ಮನಸ್ಸು ಕುಣಿತಾ ಇರ್ತ, ಖುಷಿ ಪಡ್ತಿರ್ತದ. ಯಾವಾಗ ಆತ ಮನಿ ಬಿಟ್ಟು ದಾರ್ಯಾಗ ಹೋಗ್ಬೇಕಾದಾಗ ಅಲ್ಲಿ ಆಪ್ತರು ಬರ್ತಾರ, ಎಲ್ಲಿಗೆ ಹೋಗ್ತಾ ಇದ್ರ, ಅಲ್ಲಿ ಊಟಕ್ಕೆ ಹೋಗ್ತಿದ್ರಲ್ಲ, ಹೌದು ಚೆನ್ನಾಗ್ ಮಾಡಿದಾರ, ಅಡಿಗೆ ಎಲ್ಲ ಚೆನ್ನಾಗ್ ಮಾಡಿದಾರ, ಅದ್ರಾಗ ಒಂದ್ ಸ್ವಲ್ಪ ವಿಷ ಮಿಶ್ರಿತ ಆಗ್ಯದ ಅಂತ ಕೇಳಿದ್ವಿ ಅಂತ ಹೇಳಿದ್ರ ಮನಸ್ಸು ಹೋಗ್ಬಿಡ್ತದನ್ನ ಅಲ್ಲಿಗೆ. ಶರೀರ ಮುಂದಕ್ಕೆ ಕಾಲ್ ಹಾಕ್ಬೋದು ನೀನು, ಅದ್ರ ಮನಸ್ಸು ತಿರುಗಿ ಬಿಡ್ತದ ನೋಡ್ರಿ ವಾಪಸ್. ನಿನಗೆ ಬೇಕಾದಷ್ಟು ಕೊಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೂ ಕೂಡ ಮನಸ್ಸು ಆ ಕಡೆ ಹೋಗೋದೇ ಇಲ್ಲ. ಯಾಕೆ? ಆ ಮೃಷ್ಟಾನ್ನ ಭೋಜನದಲ್ಲಿ ದೋಷ ದರ್ಶನ ಗೊತ್ತಾಯ್ತು ಮನಸ್ಸಿಗೆ, ಅದು ಹೋಗಂಗಿಲ್ಲ. ಯಾಕಾದ್ರೆ ವಿಷ ಅದು. ಅದ್ರಂಗ ಈ ಮನಸ್ಸಿಗೆ ವಿಷಯಾದಿಗಳ ಮೇಲೆ ದೋಷ ದರ್ಶನ ಗೊತ್ತಾಯ್ತು ಅಂದಾಗ ಪಕ್ಕ ವೈರಾಗ್ಯ ತೊಟ್ಕೊಂಡ್ಬಿಡ್ತದೆ, ಅದು ಹೋಗೋದೇ ಇಲ್ಲ. ಯಾವ ಕಡೆ ನೀವು ಹೋಗಂದ್ರೆ ಹೋಗಂಗಿಲ್ಲ. ಅದಕ್ಕೆ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ಅದನ್ನ ಬಿಟ್ಟ ಮೇಲೆ ಮರಳಿ ಮೋಹಿಸದೆ ಚಲಿಯಾಗಿ, ಅದು ಮತ್ತೆ ತಿರ್ಗಾ ನೋಡಂಗಿಲ್ಲ. ಮತ್ತೆ ನೋಡ್ಬೇಕಂತ ಒಂದ್ ವೇಳೆ ಮನಸ್ಸು ಆದ್ರೂ ಕೂಡ ಅಲ್ಲಿ ಛಲ ಬೇಕಾಗ್ತದೆ. ಹಂಗಾಗಿ ಅದ್ರ ಮೇಲೆ ಮತ್ತೊಮ್ಮೆ ಬಿಟ್ಟ ಮಲದಂತೆ ಅಂತ ಹೇಳ್ತಾರೆ. ಬಿಟ್ಟ ವಿಷಯವನ್ನ ಬಿಟ್ಟ ಮಲದಂತೆ ತಿಳ್ಕೊಬೇಕಂತ ಹೇಳ್ತಾರ. ಆ ರೀತಿ ಇದ್ದಾಗ ಅದಕ್ಕೆ ಏನ್ ಹೇಳ್ತಾರ? ಪರಮ ವೈರಾಗ್ಯ ಅಂತ ಹೇಳ್ತಾರೆ. ಇದೆಲ್ಲ ಬರ್ಬೇಕಂದ್ರೂ ಕೂಡ ಗುರು ಮುಖಾಂತರನೇ ತಿಳ್ಕೊಂಡಾಗೆ ಕೆಲವು ವಿಚಾರಗಳು ನಮ್ಗೆ ಗೊತ್ತಾಗ್ತಾವ, ವಿಷಯಾದಿಗಳ ದೋಷ ದರ್ಶನ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನಾಗಿರ್ತದ? ಪರಮ ವಿರಕ್ತಿ ತಾನೂರು ಭಕ್ತಿ ಭಾವ ಮೊಪ್ಪಿರೆ. ಅದಕ್ಕ ಆಕಿ ಬಹಳ ಭಕ್ತಿಯಿಂದ ಮತ್ತೆ ಪರಬ್ರಹ್ಮ ವಿಷಯವನ್ನ, ಅಂತ ಒಂದು ಪರಬ್ರಹ್ಮನ ವಿಷಯವನ್ನ ಏನ್ ಹೇಳ್ತಾರ ಕೇಳುವಂಥದ್ದು ಮೈತ್ರಾದೇವಿ. ಇವೆಲ್ಲವನ್ನ ಆಕೆಗೆ ಮೈಗೂಡಿಸ್ಕೊಂಡಿರ್ತ. ಅದಕ್ಕೆ ಹೇಳ್ತಾರೆ ಇವೆಲ್ಲ ಬರ್ಬೇಕಂದ್ರೂ ಸುಮ್ಮನೆ ಅಲ್ಲ, ಇಂದಿನ ಒಂದು ಸಂಸ್ಕಾರದ ಫಲವಾಗಿ ಈ ವೈರಾಗ್ಯ ಭಾವ ಬರಬೇಕು. ಮತ್ತೆ ಏನಂದ್ರ ವಿವೇಕ, ವೈರಾಗ್ಯ, ಶಮ, ದಮಾದಿ ಇವೆಲ್ಲ ಬರ್ಬೇಕಂದ್ರೂ ಕೂಡ ಅಂತಃಕರಣ ಪರಿಶುದ್ಧ ಆದಂತ ಅಂತಃಕರಣದಲ್ಲಿ ವಿವೇಕ ಜಾಗ್ರ ಆಗ್ತದ. ಆದಾಗ ಇವೆಲ್ಲ ಬರ್ತಾವ. ಪತಿಯೇ ಪರದೈವ ಮತ್ತೆ ಗುರು ಆಗಿರುವುದೆಂಬ ಸದ್ಭಕ್ತಿ ಯುಕ್ತಳಾಗಿರುವಂತ ಮೈತ್ರಾದೇವಿ ತಮ್ಮ ಮೃದುವಾದ ವಾಣಿಯಿಂದ ಹೇಳ್ರಿ ಗುರುಗಳೇ ಅಂತ, ಮತ್ತೆ ಗಂಟೆಗೆ ಹೇಳ ಅಂತ ಏನಾದ್ರು ಜೋರ್ ಮಾಡಿದ್ರನ? ಇಲ್ಲ, ಬಹಳ ನಯ ವಿನಯತೆಯಿಂದ ನೋಡ್ರಿ. ಯಾಕಂದ್ರ ಯಾವ ವ್ಯಕ್ತಿಗೆ ಅಹಂಕಾರ ಅನ್ನುವಂಥದ್ದು ಗುರುವಿಗೆ ಗೊತ್ತಾದ್ರೆ ಈ ವಿಚಾರಗಳನ್ನ ಬಿಚ್ಚಂಗ್ಲತ್ತ ವಿಚಾರ ಮಾಡುದು. ಒಂದ್ಸಲ ಬಸವನಂದ್ರ ಅಲ್ಲಿ ಇದ್ದಾಗ ಒಬ್ರು ಬಂದ್ರು, ಹಳ್ಳಿ ಮನುಷ್ಯ. ಅವರು ಆ ಊರಲ್ಲಿ, ಹಳ್ಳಿ ಊರಲ್ಲಿ ಒಂದು ದೊಡ್ಡ ವ್ಯಕ್ತಿ ಆತ. ಅಪ್ಪ ನಾವು ಕೇಳ್ತೀವಪ್ಪ ನಿಮ್ ಮುಖಾಂತರ ಶಾಸ್ತ್ರ ಶ್ರವಣ ಅಂತ ಅಂದ. ಆಯ್ತಪ್ಪ ಕೇಳ್ತೀನಿ ಅಂದಾರಲ್ಲ ಅಂತ, ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಗುರುಗಳು. ಹೋದಾಗ ಗುರು ಯಾವತ್ತು ಗುರುವಿನ ಹತ್ರ ಇದ್ದಾಗ ಅವರ ಜೊತೆ ಕುರ್ಚಿ ಮೇಲೆ ಕುಂದ್ರೋದಾಗಿರ್ಬೋದು, ಕಾಲರ್ಸ್ಕೊಂತ ಕುಂದ್ರೋದಾಗಿರ್ಬೋದು, ಇವು ಯಾವ ಮಾಡ್ಕೊಡುದು. ಯಾಕಂದ್ರೆ ಶಿಷ್ಯನಲ್ಲಿ ಇರ್ಬೇಕಾದಂತ ಒಂದು ವಿನಯತೆ ಬೇಕಾಗ್ತದೆ. ಅಲ್ಲಿ ಆತ ಏನ್ ಮಾಡದ, ಗುರುಗಳು ಇನ್ನು ಶುರು ಮಾಡ್ಬೇಕು,
ಹೇಳ್ಬೇಕು ವಿಚಾರಗಳನ್ನ ಅಂತ ಶುರು ಮಾಡಿದಾಗ ಈ ಅಪ್ಪ ಏನ್ ಮಾಡ್ದ, ಕರ್ಕೊಂಡು ಹೋದಂತದ ಕೆಳಗಡೆನೆ ಕೂತ್ಕೊಂಡಿದ್ದ. ಆದ್ರ ಅತ್ತಿ ಮನಿಗ್ ಹೋದಾಗ ಅಳಿಯ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂಡ್ತಾನ ನೋಡ್ರಿ, ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಹಿಂಗ್ ಕೂತ್ಕೊಂಡ್ ಅಲ್ಲಾಡ್ಸ್ಕೊಂತ ಆ ತರ ಕೂತ್ಕೊಂಡ್ ಬಿಟ್ಟ. ಆದ್ರ ಗುರುಗಳಿಗೆ ವಿಚಾರಗಳು ಇದು ಇಲ್ಲಿ ಹೇಳುವಂತದ್ದು ಯೋಗ್ಯ ಅಲ್ಲ ಅಂತ ಎದ್ದ ಬಿಟ್ರಂತ. ಇಲ್ಪ ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಬಂದ್ಬಿಟ್ರಂತ. ಯಾಕಂದ್ರೆ ಬಹಳ ಸೂಕ್ಷ್ಮತೆ ಇರ್ತದ ಆತನಲ್ಲಿರುವಂತಹ ಅಹಂಕಾರವನ್ನ. ಸ್ವಲ್ಪ ಗೊತ್ತಾಯ್ತು ಅಂದ್ರ ಅಂತ ಒಂದು ಅನಾಧಿಕಾರಿಗೆ ಹೇಳಂಗಿಲ್ಲ ಗುರುಗಳು. ವಿಚಾರಗಳ ನೀವು ಬಿಚ್ಚಕ್ ಸಾಧ್ಯನೇ ಇಲ್ಲ. ಅಂಥ ಒಂದು ಜ್ಞಾನ ಇದು, ಬ್ರಹ್ಮಜ್ಞಾನ ಸುಮ್ಮನೆ ಅಲ್ಲ ಇದು. ಎಲ್ಲರಿಗೂ ಬರ್ರಿಪ್ಪ ಹೇಳ್ತೀನಿ ಅನ್ನುವಂಥದ್ದಲ್ಲ ಇದು. ಆ ಶಿಷ್ಯನನ್ನ ಪರೀಕ್ಷೆ ಕೂಡ ಮಾಡ್ತಾರ ಗುರುಗಳು. ಹೆಂಗಿದ್ದಾನ ಶಿಷ್ಯ, ಕೇಳಕ್ ಅಧಿಕಾರಿ ಇದ್ದಾನೋ ಇಲ್ಲೋ, ಆತನ ಬಳಿ ಎಷ್ಟು ಅಹಂಕಾರ ಅದನ್ನ ತೆಗೆದಿದ್ದಾನ. ಅದಕ್ಕೆ ಈ ಸೇವಾದಿಗಳನ್ನ ಯಾಕೆ ಇಟ್ರು ಅಂತಂದಾಗ ಆ ಶಿಷ್ಯನ ಅಹಂಕಾರವನ್ನ ಬಗ್ಗು ಬಡಿಲಿಕ್ಕೆ. ಶಿಷ್ಯನ ಅಹಂಕಾರ ತಾನೇ ಬಗ್ಗು ಬಡಿಬೇಕಾದ್ರೆ ಗುರು ಸೇವಾದಿಗಳನ್ನ ಮಾಡ್ಬೇಕಾಗ್ತದೆ. ಈ ಒಬ್ಬ ದೊಡ್ಡ ಅಧಿಕಾರಿ ಅದಾನ, ದೊಡ್ಡ ಆಫೀಸರ್ ಅದಾನ, ದೊಡ್ಡ ಮಿನಿಸ್ಟರ್ ಅದಾನ, ದೊಡ್ಡ ರಾಜ ಅದಾನ ಅಂತಂದ್ ಕೇಸಿ ನಾ ಬಾಳ ದೊಡ್ಡ ರಾಜ್ಯ ಅದೇನ್ರಿ ನನಗ್ ಬ್ರಹ್ಮಜ್ಞಾನ ಹೇಳ್ರಿ ಅಂದ್ರೆ ಹೇಳ್ತಾರ ಸದ್ಗುರು? ನೀ ಅವನು ಅಂತಾರ. ನೀನ ರಾಜ ಇರ್ಬೋದು, ನನಗೆ ಯಾವ ರಾಜ ನೀನ? ಅದಕ್ಕೆ ಇಡೀ ಬ್ರಹ್ಮಾಂಡ ಈ ಜಗತ್ತೇ ಗುರುವಿಗೆ ಹೊಂದಿಸ್ತದ್ರಿ. ನೀವು ಒಂದು ಊರಿಗೆ ರಾಜ ಇರ್ಬೋದು, ನನಗೇನು ಅಂತಾರ. ಯಾವ ರಾಜ ಆದ್ರೇನು ಯಾರಾದ್ರೂ ಕೂಡ ಸದ್ಗುರುವಿನ ಸೇವಾದಿಯನ್ನ ಮಾಡಿ ನಾನು ರಾಜ ಇದೀನಿ, ನಾನು ಅಧಿಕಾರಿ ಅದೀನಿ, ನಾನು ಅಂತವನದೀನಿ ಇಂಥವನದೀನಿ ಅನ್ನುವಂತ ಅಳದೆ ಸದ್ಗುರುವಿನ ಹತ್ರ ಕುಂದಿರ್ಬೇಕಾಗ್ತದೆ. ಇಲ್ಲಾಂದ್ರ ಸಾಧ್ಯ ಇಲ್ಲ. ಈ ಬ್ರಹ್ಮ ಅಜ್ಞಾನ ಒಂದು ಚೂರು ಅಳ್ಬಡಂಗಿಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ಮೈತ್ರ ಮೃದುವಾಣಿಯಿಂದ ಮೇಲ್ನುಡಿ ಮನೋಹರವಾಗಿ ಬೆಸೆಗೊಂಡಳು ಅಂತ ಹೇಳ್ತಾರ. ಮೃದುವಾದ ಭಯಭಕ್ತಿಯಿಂದ, ಮೃದುವಾದ ವಾಣಿಯಿಂದ, ಭಯ ಭಕ್ತಿ ಗುರುವಿನ ಹತ್ರ ಇರ್ಬೇಕಾಗ್ತದೆ. ದೇವ್ರ ಹತ್ರ ಬರೇ ಭಕ್ತಿ ಇದ್ರು ಸಾಕು, ಗುರುವಿನ ಹತ್ರ ಭಯ ಭಕ್ತಿ ಎರಡೂ ಇರ್ಬೇಕಾಗ್ತದೆ. ಅಲ್ಲಿ ಮೃದುವಾದ ವಾಣಿಯಿಂದ ಪತಿಯನ್ನ ಕುರಿತು ಪರಬ್ರಹ್ಮ ವಿಷಯವನ್ನ ಪ್ರಶ್ನೆಯನ್ನು ಮಾಡ್ತಾಳೆ. ಪ್ರಶ್ನೆ ಮಾಡೋದಕ್ಕೆ ಅಷ್ಟು ಒಂದು ಮೃದುವಾದ ವಾಣಿಯಿಂದ ನನಗ ಪರಬ್ರಹ್ಮ ವಿಷಯವನ್ನ ತಿಳಿಸ್ರಿ ಅಂತ ಕೇಳ್ತಾಳೆ. ಹೆಂಗ್ ಕೇಳ್ತಾಳ ನೋಡೋಣ. 5ನೇ ನುಡಿಯಲ್ಲಿ ನೋಡೋಣ ಏನ್ ಹೇಳ್ತಾರ. ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದೆ ಸಂತತ ನಿರ್ಪ ಅಂದಕುಪಾಯವಿದೆಂದು ಒಲವಿಂದೆ ನೀನಿಂದೆ ನನಗೆ ಅರಪು ಸನ್ಮುನಿ ಮುಖ್ಯ ಅಂತ ಹೇಳ್ತಾಳ. ಇದು ಒಂದು ದುಃಖದಳು ತಾನೊಂದದೆ ಅಂದ್ರ ಅಚ್ಚ ಸುಖ ಇರ್ಬೇಕು, ಒಂದು ದುಃಖ ಅಲ್ಲಿ ಬೆರ್ತಿರ್ಬಾರ್ದು ಅನ್ನುವಂಥದ್ದು. ಸನ್ಮುನಿ ಮುಖ್ಯ ಅಂದ್ರ ಮುನಿ ಕುಲೋತ್ತಮನಾದ ಯಾಜ್ಞವಲ್ಕ್ಯ ಮಹರ್ಷಿಗಳೇ ತಾವು ನನಗೆ ಈ ಪ್ರಕಾರ ಉಪದೇಶವನ್ನ ಮಾಡ್ತಕ್ಕದ್ದು. ಎಂತ ಉಪದೇಶ, ಎಂತ ವಿಚಾರವನ್ನ ನನಗೆ ಹೇಳ್ಬೇಕು ಅಂತಂದ್ರೆ ಆಕಿ ಹೇಳ್ತಾಳ, ನಾನು ದುಃಖಗಳಿಂದ ಅಂದ್ರೆ ಏನ್ ಹೇಳ್ತಾರ, ಯಾವ ದುಃಖಗಳಿಂದ ಬೆರೆಸದ ಅಚ್ಚ ಸುಖವನ್ನು ಯಾವಾಗ್ಲೂ ಅನುಭವಿಸ್ಬೇಕು ನಾನು. ಅದ್ರಲ್ಲಿ ಯಾವ ದುಃಖನೂ ಬೆರೆಸಿರ್ಬಾರ್ದು. ಅಚ್ಚ ಸುಖ, ಅಂಥ ಸುಖವನ್ನ ಯಾವಾಗ್ಲೂ ಹೊಂದಿಕೊಂಡಿರುವಂಥದ್ದು, ಪಡ್ಕೊಳ್ಳುವಂತ ಸುಖದ ಒಂದು ಉಪಾಯವನ್ನ ನನಗ್ ಹೇಳ್ರಿ. ಅದು ಯಾವ್ದದ ಅದನ್ನ ನನಗ್ ತಿಳಿಸ್ರಿ ಅಂತ ಹೇಳತ್ತ. ಒಂದು ದುಃಖ ಬೆರ್ತಿರ್ಬಾರ್ದು ಅದರಲ್ಲಿ. ಅಂತ ಅಚ್ಚ ಸುಖವನ್ನ ನನಗ್ ತಿಳಿಸ್ರಪ್ಪ. ಬಹಳಷ್ಟು ದುಃಖ ಪಟ್ಟಿದ್ದೀನಿ ನಾನು. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಹಲವಾರು ದುಃಖವನ್ನ ಅನುಭವಿಸಿ ಬಂದವಳು ನಾನು. ಅದಕ್ಕ ಈಗ ನನಗ ಯಾವ್ದೇ ದುಃಖ ಇರದೇ ಇರುವಂತ ಅತ್ತ ಸುಖ ಯಾವ್ದಾದ್ರು ಇದ್ರೆ ನನಗೆ ಹೇಳ್ರಿ, ಅದನ್ನ ಹೇಳ್ರಿ ಅನ್ನುವಂಥದ್ದನ್ನ ಕೇಳ್ತಾಳ. ಟೈಮ್ ಆಯ್ತು. ಇದೊಂದು ಇನ್ನು 3 ನುಡಿ ಅದಾವ. ಮತ್ತೆ ಈ 3 ನುಡಿಯಿಂದ ಹಿಡ್ಕೊಂಡು ನಾಳೆ ಮಾತಾಡೋಣ. ಯಾಕಂದ್ರ ಬೇಗ ಹೋಗೋದಂತ ಬೇಡ, ಎಷ್ಟು ವಿಷಯಗಳು ಸಾಧ್ಯ ಆಗ್ತಾವ ಅಷ್ಟು ನಾವು ತಿಳ್ಕೊಂಡು ಹೋಗೋಣ ಅಂತ ಹೇಳಿ ಒಂದೆರಡು ಮತ್ ಗುರುಗಳು ಪಾದ ಕರ್ಪಿಸಿ ಹರವು.